Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. ದ ನೆಕ್ಸ್ಟ್ ಕಾನ್ಸೆಪ್ಟು ಡೈನಮಿಕ್ ಅರೇ. ಸೊ ಅಲ್ಲಿ ನಾವು ಫಿಕ್ಸ್ಡ್ ಅರೇ ತಿಳ್ಕೊಂಡ್ವಲ್ಲ, ಫಿಕ್ಸ್ಡ್ ಅರೇಲಿ ದ ಸೈಜ್ ಕೆನಾಟ್ ಬಿ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. 5 ಅಂತ ಕೊಟ್ಟಿದ್ರೆ 5 ಅಂತಾನೆ ತಗೊಳುತ್ತೆ. 5 ಎಲಿಮೆಂಟ್ಸ್ ನನ್ನ ಪ್ರೋಗ್ರಾಮು ಮಾಡಿ ತೋರಿಸ್ದೆ. ನಾನು 5 ನೇಮ್ಸ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂತು 5 ನೇಮ್ಸ್ ಆಗಿದ ತಕ್ಷಣ ಪ್ರೋಗ್ರಾಮ್ ಆಟೋಮೆಟಿಕ್ ಆಗಿ ಎಂಡ್ ಆಯಿತು. ಆದರೆ ಡೈನಮಿಕ್ ಅರೇಯಲ್ಲಿ ನಮಗೆ ನಾವು ಏನು ಮೀನ್ಸ್ ನಾವು ಎಷ್ಟಾದ್ರು ವ್ಯಾಲ್ಯೂಸ್ನ ತಗೋಬಹುದು, ಡಿಫೈನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಫಿಕ್ಸ್ಡ್ ಲೆಂತ್ ಅಂತ ಬೇಕಾಗಿರೋಲ್ಲ ಇಲ್ಲಿ. ಸೊ ನಮಗೆ ಅಟ್ ದ ಟೈಮ್ ಆಫ್ ರನ್ನಿಂಗ್ ಅಲ್ಲಿ ನನಗೆ 3 ಬೇಕು ಅಂದ್ರೆ 3 ತಗೊಂತೀನಿ, 5 ಬೇಕು ಅಂದ್ರೆ 5, 9, 10 ಅಥವಾ 100 ಬೇಕು ಅಂದ್ರೆ 100 ತಗೋಬಹುದು. ಅಂತಹ ಆ ತರ ಕಾನ್ಸೆಪ್ಟ್ ನ ನಾವು ಡೈನಮಿಕ್ ಅರೇ ಅಂತ ಕರಿತೀವಿ. ಅಂದ್ರೆ ಆ ಡೈನಮಿಕ್ ಅರೇ ಡಸ್ ನಾಟ್ ಹ್ಯಾವ್ ಎ ಫಿಕ್ಸ್ಡ್ ಸೈಜ್, ಇಟ್ ಈಸ್ ಎಕ್ಸ್ಪ್ಯಾಂಡೆಡ್ ಡೈನಮಿಕಲಿ. Okay, it is expanded dynamically when the program is running. So ನಾವು ಪ್ರೋಗ್ರಾಮ್ ನ ರನ್ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಕೊಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ಸೊ ದ ಡಿಮ್ ಸ್ಟೇಟ್ಮೆಂಟ್ ಇಸ್ ಯೂಸ್ಡ್ ಟು ಡಿಕ್ಲೇರ್ ಅನ್ ಅರೇ ವಿತೌಟ್ ಎನಿ ಸಬ್ಸ್ಕ್ರಿಪ್ಷನ್ ವ್ಯಾಲ್ಯೂ. ನೋಡಿ, ಡೈನಮಿಕ್ ಅರೇಯಲ್ಲಿ ಯಾವಾಗ್ಲೂ ನಾವು ಮೆನ್ಷನ್ ಮಾಡೋದಿಲ್ಲ, ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂನ ಕೊಡಲ್ಲ, ಎಂಟಿ ಕೊಡ್ತೀವಿ. ಅವಾಗ ನಾವ್ ಎಷ್ಟು ಬೇಕಾದ್ರೂ ತಗೋಬಹುದು. ಆದ್ರೆ ಫಿಕ್ಸ್ಡ್ ಅಲ್ಲಿ ಆತರ ಫಿಕ್ಸ್ಡ್ ಸೈಜ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಎನ್ ವ್ಯಾಲ್ಯೂನ. ಅಂದ್ರೆ ಸಬ್ಸ್ಕ್ರಿಪ್ಟ್ ನ ಇಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಎಷ್ಟು ಅಂತ ಹೇಳಿ, ಸಬ್ಸ್ಕ್ರಿಪ್ಟ್ ಅವ್ರ ಇಂಡೆಕ್ಸ್ ನಾವು ಮೆನ್ಷನ್ ಮಾಡಬೇಕಾದ್ರೆ. ಆದ್ರೆ ಇಲ್ಲಿ ಬೇಕಾಗೋದಿಲ್ಲ. ಎಕ್ಸಾಂಪಲ್, ಡಿಮ್ ಅಕೌಂಟ್ಸ್ ಹ್ಯಾಸ್ ಇಂಟೀಜರ್. ಅಕೌಂಟ್ಸ್ ನೀವು ಎಷ್ಟಾದ್ರೂ ತಗೋಬಹುದು, 1, 2, 3, 4, 5, 10, 100 ಎಷ್ಟಾದ್ರೂ ತಗೋಬಹುದು. ಸೊ ಅದೇ ತರ ಡಿಮ್ ಎಂಪ್ಲಾಯಿ ಹ್ಯಾಸ್ ಸ್ಟ್ರಿಂಗ್. ಸೊ ಇಲ್ಲಿ 5 ಅಂತ ತಗೊಂಡ್ರೆ ಯು ಕ್ಯಾನ್ ಎಂಟರ್ ಓನ್ಲಿ 5 ಎಂಪ್ಲಾಯಿ ನೇಮ್ಸ್. ಸೊ 6th ಒನ್ ಬೇಕು ಅಂದ್ರೆ ಆಗೋದಿಲ್ಲ. ಅದೇ ತರ ನಾವು ಎಂಟಿ ಕೊಟ್ಟಿದೀವಿ ಅಂತ ಅಂದ್ರೆ ನಾವು ಎಷ್ಟು ಎಂಪ್ಲಾಯೀಸ್ ನ ಬೇಕಾದ್ರೂ ನಾವೇನ್ ಮಾಡ್ಕೋಬಹುದು, ನಾವು ಡಿಫೈನ್ ಮಾಡ್ಕೋಬಹುದು. ಓಕೆ, ಸೊ ಅದನ್ನ ನಾವು ಎಕ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೋಸ್ಕರ ಏನು ಪ್ರೋಗ್ರಾಮ್ ಅಲ್ಲಿ ನಾವು ಮೆಮೊರಿ ಲೊಕೇಶನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳೋದಕ್ಕೋಸ್ಕರ ಡೈನಮಿಕ್ ಅರೇ ಕುಡ್ ಇನ್ಕ್ರೀಸ್ ದ ಸೈಜ್ ಮಲ್ಟಿಪಲ್ ಟೈಮ್ಸ್ ಬೈ ಯೂಸಿಂಗ್ ದ ಸಿಂಟ್ಯಾಕ್ಸ್ ರಿಡೀಮ್. ಸೊ ಏನನ್ನ ಯೂಸ್ ಮಾಡ್ಕೊಂತೀವಿ, ರಿಡೀಮ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂತೀವಿ. ರಿಡೀಮ್ ಪ್ರಿಸರ್ವ್ ವೇರಿಯಬಲ್ ನೇಮ್ ಸಬ್ಸ್ಕ್ರಿಪ್ಟ್ ಹ್ಯಾಸ್ ಡೇಟಾ ಟೈಪ್. ಸೊ ರಿಡೀಮ್ ಏನ್ ಕೊಡುತ್ತೆ, ಟು ಡಿಕ್ಲೇರ್ ದ ಸೈಜ್ ಆಫ್ ದ ಡೈನಮಿಕ್ ಅರೇ. ಸೊ ಡೈನಮಿಕ್ ಅರೇನ ನಾವು ಯೂಸ್ ಮಾಡ್ಕೊಂತಾ ಇದೀವಿ ಅಂತ ಸೈಜ್ ನ ಮೆನ್ಷನ್ ಮಾಡುತ್ತೆ. ಅಂದ್ರೆ ಜನರಲ್ ಆಗಿ ತಗೊಂತೀವಿ ನಾವು. ಪ್ರಿಸರ್ವ್, ದಿಸ್ ಕೀವರ್ಡ್ ಈಸ್ ಯೂಸ್ಡ್ ಟು ಪ್ರಿಸರ್ವ್ ದ ಡೇಟಾ ವೈಲ್ ಎಕ್ಸ್ಪ್ಯಾಂಡಿಂಗ್ ದ ಸೈಜ್ ಆಫ್ ದ ಎಕ್ಸಿಸ್ಟಿಂಗ್ ಅರೇ. ಎಷ್ಟನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್, ವೇರಿಯಬಲ್ ನೇಮ್, ಯೂಸರ್ ಡಿಫೈನ್ ನೇಮ್ ಆಫ್ ಎ ವೇರಿಯಬಲ್. ನೆಕ್ಸ್ಟ್, ಸಬ್ಸ್ಕ್ರಿಪ್ಟ್, ದ ವ್ಯಾಲ್ಯೂ ಆಫ್ ದ ಸಬ್ಸ್ಕ್ರಿಪ್ಟ್ ಕೆನ್ ಬಿ ಇಂಟೀಜರ್ ಆರ್ ಲೋಯಲ್ ಟು ಅಪ್ಪರ್. ಏನನ್ನಾದ್ರೂ ನಾವು ಮೆನ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್, ಟೈಪ್, ದಿಸ್ ಡಿಫೈನ್ಸ್ ದ ಡೇಟಾ ಟೈಪ್ ಆಫ್ ಅನ್ ಅರೇ. ಇಟ್ ಕುಡ್ ಬಿ ಅ ಬೈಟ್, ಬೂಲಿಯನ್, ಲಾಂಗ್, ಸಿಂಗಲ್, ಡಬಲ್, ಕರೆನ್ಸಿ, ಡೇಟ್, ಎನಿ ಡೇಟಾ ಟೈಪ್ ನ ನಾವು ತಗೋಬಹುದು. ಇಟ್ಸ್ ಎ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡಿ. ಡಿಮ್ ಅಕೌಂಟ್ ಹ್ಯಾಸ್ ಇಂಟೀಜರ್, ಡಿಮ್ ಎಂಪ್ಲಾಯಿ ಸ್ಟ್ರಿಂಗ್ ಅಂತ ತಗೊಂಡಿದೀನಿ. ಸೊ ಇಲ್ಲಿ ಡಿಫೈನ್ ದ ಸೈಜ್ ಆಫ್ ಅನ್ ಅರೇ ಬೈ ಯೂಸಿಂಗ್ ಡೈನಮಿಕ್ ಅರೇ. ರಿಡೀಮ್ ಅಕೌಂಟ್ ಆಫ್ 5 ಹ್ಯಾಸ್ ಇಂಟೀಜರ್, ರಿಡೀಮ್ ಎಂಪ್ಲಾಯಿ 5 ಹ್ಯಾಸ್ ಸ್ಟ್ರಿಂಗ್ ಅಂತ ತಗೊಂಡಿದೀನಿ. ಸೊ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತಾ ಇದೀನಿ. ಅಕೌಂಟ್ 3 ಈಸ್ ಈಕ್ವಲ್ ಟು 20,000. ನೆಕ್ಸ್ಟ್, ಎಂಪ್ಲಾಯಿ 3 ಈಸ್ ಈಕ್ವಲ್ ಟು ಲಕ್ಕಿ. ಸೊ ಅದಾದ್ಮೇಲೆ ಐ ವಾಂಟ್ ಟು ಎಕ್ಸ್ಟ್ಯಾಂಡ್. ಓಕೆ, 20 ಬದಲು 1,50,000 ಬೇಕಾಗುತ್ತೆ ಅನ್ಕೊಳ್ಳಿ ಅಕೌಂಟ್ ನಂಬರ್. ಅವಾಗ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಇದೀನಿ ಬೈ ಯೂಸಿಂಗ್ ದ ರಿಡೀಮ್ ಅಕೌಂಟ್ 40 ಅಂತ ಕೊಟ್ಟಿದ್ದೀನಿ. ಸೊ ಅಕೌಂಟ್ 34 ಈಸ್ ಈಕ್ವಲ್ ಟು ಅಂದ್ರೆ ಮೀನ್ಸ್ ಅದಕ್ಕೆ ವ್ಯಾಲ್ಯೂ ಈ 40 ವರೆಗೂ ತಗೋಬಹುದು. ಅದರಲ್ಲಿ ಅಂದ್ರೆ ಮೀನ್ಸ್ ಎಕ್ಸ್ಟ್ಯಾಂಡ್ ಮಾಡ್ತಾ ಇದೀನಿ. ಇಲ್ಲಿ ಇನ್ನ ಜಾಸ್ತಿ ಮೆಮೊರಿ ಲೊಕೇಶನ್ಸ್ ಬೇಕು ಅಂತ ಹೇಳಿ ಇಲ್ಲಿ ಅದೇ ಇದಕ್ಕೆ 34ಗೆ 1,50,000 ನಾನು ಏನ್ ಮಾಡಿದೀನಿ, ಎಕ್ಸ್ಟ್ಯಾಂಡ್ ಮಾಡ್ಕೊಂಡು 3ನೇ ತಗೊಳ್ಳಿ 4 ತಗೊಳ್ಳಿ, ಯುವರ್ ಚಾಯ್ಸ್ ಅದು ಅಕೌಂಟ್. ಓಕೆ, ಇದಕ್ಕೆ ಎಕ್ಸ್ಟ್ಯಾಂಡ್ ಮಾಡಿದೀನಿ ಅಂದ್ರೆ ನೀವು 3ನೇ ತಗೊಂಡ್ರು ಹೋಗುತ್ತೆ ಅಥವಾ ಬೇರೆ ನೇಮ್ ತಗೊಂಡ್ರು ಹೋಗುತ್ತೆ. ಇಲ್ಲಿ 3 ಕೊಡ್ತಾ ಇದೀನಿ. ಇವಾಗ ಎಷ್ಟು ತಗೊಂತಾ ಇದೀನಿ, ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀನಿ.
ಓಕೆ, ಎಷ್ಟು ತೊಗೊತಾ ಇದ್ದೀನಿ ನಾನು? 1,50,000. ಸೊ ನಾನು ಬೇಕಾದಾಗ ನನ್ನ ಪ್ರೋಗ್ರಾಮಲ್ಲಿ ಮೆಮೊರಿ ಅಲೋಕೇಶನ್ಸು ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ ಸೊ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಡೈನಮಿಕ್ ಮೆಮೊರಿ ಅಟ್ ದ ಪ್ರೋಗ್ರಾಮ್ ರನ್ ಟೈಮಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡ್ಕೋಬೇಕಾಗತ್ತೆ. ಅಂತಹ ಟೈಮಲ್ಲಿ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ನಾನು ಡೈನಮಿಕ್ ಅರೇನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಿಂಪಲ್ ಪ್ರೋಗ್ರಾಮ್ನ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಪ್ರೋಗ್ರಾಮ್, ಫಸ್ಟು ಫಾರ್ಮ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಒಂದು ಲಿಸ್ಟ್ ಬಾಕ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಡಿಸ್ಪ್ಲೇ ದ ಎಲಿಮೆಂಟ್ಸ್, ಲಿಸ್ಟ್ ಬಾಕ್ಸ್ ಏನು ಮಾಡುತ್ತೆ, ನಾವು ಕೊಟ್ಟಿರುವಂಥ ಎಲಿಮೆಂಟ್ಸ್ನ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಕಮಾಂಡ್ ಬಟನ್ಸ್ ತಗೊತಾ ಇದ್ದೀನಿ, 3 ಕಮಾಂಡ್ ಬಟನ್ಸ್. ನಮಗೆ ಸೈಜ್ ಗೊತ್ತಾಗಲಿಲ್ಲ ಅಂತಂದರೆ ಒಂದರ ಸೈಜ್ನ ನೋಡ್ಕೊಂಬಿಟ್ಟು ಎಲ್ಲದನ್ನು ಅಪ್ಲೈ ಮಾಡ್ಕೋಬೋದು. ಸೈಜ್ ಹೈಟು ವಿಡ್ತು ನೋಡಿ, ಒಂದು ಕಮಾಂಡ್ ಬಟನ್ ತೊಗೊತೀನಿ ಅಂದ್ಕೊಳ್ಳಿ. ಇದ್ರ ನಾನು ಹೈಟು ವಿಡ್ತು ನೋಡ್ಕೊತೀನಿ. ಇಲ್ಲಿ ಹೈಟ್ ಈಸ್ ಈಕ್ವಲ್ ಟು 615 ಇದೆ. ಸೊ ವಿಡ್ತ್ ಈಸ್ ಈಕ್ವಲ್ ಟು 1135. ಹೈಟ್ ಎಷ್ಟು ಬೇಕು ನೋಡ್ಕೋಬೇಕು ನಾವಿಲ್ಲಿ. ಸೊ ಫಸ್ಟ್ ಒನ್ಗೆ ಏನಿತ್ತು ಬರ್ಕೊಂಡ್ಬಿಟ್ರೆ ನಾವು ಈಸಿ ಆಗಿಬಿಡುತ್ತೆ. ನಾವು ಬರ್ಕೊಂಡು ಹೈಟ್ 615, ಇದಕ್ಕೂ 615 ಬೇಕಾದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಹೈಟ್ 615 ಬಂದುಬಿಟ್ಟಿದೆ, ಇದಕ್ಕೆ ಚೇಂಜ್ ಮಾಡ್ಕೋಣ. ನೋಡಿ ಹೈಟ್ ಈಸ್ ಈಕ್ವಲ್ ಟು 615. ಓಕೆ, ಬಂದಿದೆ ಅಲ್ವಾ? ಇದಕ್ಕೂ ಬಂದಿದೆ 615, ಇದಕ್ಕೂ 615 ಬಂದಿದೆ. ವಿಡ್ತ್ ಚೇಂಜಸ್ ಆಗಿದೆ. ವಿಡ್ತ್ ನೋಡ್ಕೊಳ್ಳೋಣ. ವಿಡ್ತ್ ಎಷ್ಟಿದೆ? 1335 ಇದೆ. ಇದ್ರ ವಿಡ್ತ್ ಎಷ್ಟಿದೆ ನೋಡಿ, ಚೇಂಜ್ ಇದೆ. 1335 ಮಾಡ್ಕೊಳ್ಳೋಣ. ಇದನ್ನು ಚೇಂಜಸ್ನ ನಾವು ಮಾಡ್ಕೋಬೋದು. ಚೇಂಜ್ ಆಗುತ್ತೆ ನೋಡಿ. ಸೊ ಇದ್ರದ್ದು ಚೇಂಜ್ ಮಾಡ್ಕೊಳ್ಳೋಣ. ಇದು 1695 ಇದೆ, 1335. ಈ ಥರ ನೀವು ಹೈಟು ವಿಡ್ತನ್ನ ಚೇಂಜಸ್ ಮಾಡ್ಕೋಬೋದು. 3 ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ನಾನು ಫಾಂಟು ಅವೆಲ್ಲ ಕೊಟ್ಬಿಡ್ತೀನಿ ಫಸ್ಟೇನೇನೆ. 3 ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಚೇಂಜ್ ಮಾಡ್ಕೊಂಡಾಗ ಇಲ್ಲಿ ಪ್ರಾಪರ್ಟಿಯಲ್ಲಿ ಯಾವುದೂ ಡಿಸ್ಪ್ಲೇ ಆಗೋದಿಲ್ಲ ನಿಮಗೆ. ಸೊ ಫಾಂಟ್ ಕೊಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಆಗಿ 14. ಓಕೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್, ಸೊ ಆಲ್ಫಾಬೆಟಿಕ್ ಪೆಲೆಟ್ ತೊಗೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಗ್ರಾಫಿಕ್ ಸ್ಟೈಲ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಇದೆ, ಗ್ರಾಫಿಕ್ ಕೊಟ್ಟಿದ್ದೀನಿ ನೋಡಿ, ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಕಮಾಂಡ್ ಬಟನ್ಗೆ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಡಿಸೆಲೆಕ್ಟ್ ಮಾಡಿಕೊಂಡು ಕಮಾಂಡ್ ಬಟನ್ 1ಗೆ ಬೇರೆ ಕೊಡ್ತಾ ಇದ್ದೀನಿ. ನಾನಲ್ಲಿ ಡಿಸ್ಪ್ಲೇ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಯೂ ಅಷ್ಟೇ CMD ಡಿಸ್ಪ್ಲೇ. ನೆಕ್ಸ್ಟು ಇದು ಕ್ಲಿಯರ್, ಲಿಸ್ಟ್ ಕ್ಲಿಯರ್ ಮಾಡ್ಕೊಳೋದಕ್ಕೆ. ಓಕೆ, ಇಲ್ಲೂ ಅಷ್ಟೇ CMD ಕ್ಲಿಯರ್. ನೆಕ್ಸ್ಟು ಕಾಮನ್ನಾಗಿ ಗೊತ್ತಿದೆ, ಇದು ಎಕ್ಸಿಟ್ಗೆ, ಪ್ರೋಗ್ರಾಮ್ ಎಕ್ಸಿಟ್ ಮಾಡೋದಕ್ಕೆ ಎಕ್ಸಿಟ್ ಅಂತ ಕೊಟ್ಕೊತಿದ್ದೀನಿ. ಲಿಸ್ಟ್ ಬಾಕ್ಸಲ್ಲಿ ವ್ಯಾಲ್ಯೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕಲ್ವಾ, ಹಾಗಾಗಿ ಲಿಸ್ಟ್ ಬಾಕ್ಸ್ಗೂ ಅಷ್ಟೇ ಫಾಂಟ್ ಕೊಡ್ತಾ ಇದ್ದೀನಿ ನಾನು. ಫಾಂಟ್ ಓಕೆ, ಲಿಸ್ಟ್ ಬಾಕ್ಸಲ್ಲೂ ಕೊಡ್ತಾ ಇದ್ದೀನಿ ನಾನು. ಇವಾಗ ಕೋಡಿಂಗ್ನ ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ಪ್ರೋಗ್ರಾಮ್ನ ನಾನು ಎಕ್ಸಿಕ್ಯೂಟ್ ಮಾಡಿಕೊಂಡು ನಾನು ಸ್ಟಡಿ ಮೆಟೀರಿಯಲ್ ಹಾಕ್ಕೊಂಡಿರೋದ್ರಿಂದ. ನೆಕ್ಸ್ಟು ಲಾಸ್ಟ್ ಒನ್, ಇದಕ್ಕೆ ಡೈರೆಕ್ಟಾಗಿ ಎಂಡ್ ಅಂತ ಕೊಟ್ಕೊಳ್ಳೋಣ. ಸೊ ಈಗ ನೋಡಿ ಕೋಡಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಸೊ ಡಿಮ್ ಮೈ ಅರೇ ಆಸ್ ಇಂಟೀಜರ್, ನಾನು ಡೈನಮಿಕ್ ಅರೇನ ತೊಗೊತಾ ಇರೋದ್ರಿಂದ ಅಲ್ಲಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಎಷ್ಟು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಡಿಮ್ ಐ ಎನ್ ಆಸ್ ಇಂಟೀಜರ್. ಸೊ ಇದು ಲೋಯರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟ್ಗೋಸ್ಕರ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ವ್ಯಾಲ್ಯೂಸ್ನ ಎಂಟರ್ ಮಾಡ್ಕೊಳೋದಕ್ಕೆ ಇನ್ಪುಟ್ ಬಾಕ್ಸ್ನ ತೊಗೊತಾ ಇದ್ದೀನಿ. ಎಂಟರ್ ದ ಅಪ್ಪರ್ ಬೌಂಡ್ ಆಫ್ ಅರ್ರೇ. ಸೊ ಲೋಯರ್ ಬೌಂಡ್ 0 ಇಂದ ಅಥವಾ ಇಲ್ಲಿ 1 ಇಂದ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎನ್ ವ್ಯಾಲ್ಯೂನ ಕೊಡಬೇಕಾಗತ್ತೆ, ಎಲ್ಲಿವರೆಗೂ ಬೇಕು, ಎಷ್ಟು ವ್ಯಾಲ್ಯೂಸ್ ಬೇಕು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಲಿಸ್ಟ್ ಬಾಕ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ, ಏನಾದ್ರು ಪ್ರೀವಿಯಸ್ ಇದ್ರೆ ಕ್ಲಿಯರ್ ಆಗಲಿ ಅಂತ. ನೆಕ್ಸ್ಟ್ ಫಾರ್ ಲೂಪಲ್ಲಿ ಹಾಕ್ಕೊತಾ ಇದ್ದೀನಿ. ಫಾರ್ I is equal to 1 to n redeem array of I. ಫಸ್ಟು I ವ್ಯಾಲ್ಯೂ 1 ಇರುತ್ತೆ, ಆಯ್ತಾ. ಮತ್ತೆ I ವ್ಯಾಲ್ಯೂ 2 ಆದಾಗ ಮತ್ತೆ 2 ಚೇಂಜ್ ಆಗುತ್ತೆ, ಮತ್ತೆ 3 ಆದಾಗ n ವ್ಯಾಲ್ಯೂಸ್ ಎಷ್ಟು ಕೊಟ್ಟಿರ್ತೀವೋ ಅಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ತಾ ಬರುತ್ತೆ. ಮೈ ಅರೇ ಈಸ್ ಈಕ್ವಲ್ ಟು I ಕ್ಯಾಪ್ ಆಫ್ 2. ಸೊ 1 ಅಂತ ಇದ್ರೆ 1 ಕ್ಯಾಪ್ ಆಫ್ 2 1 ಬರುತ್ತೆ. ಇಲ್ಲಿ I ವ್ಯಾಲ್ಯೂ ನೆಕ್ಸ್ಟ್ ವ್ಯಾಲ್ಯೂಗೆ ಬಂದಾಗ 2 ಅಂತ ಬರುತ್ತೆ. 2 2s 4 ಆಗುತ್ತೆ. ನಾವು 3 ಅಂತ ಕೊಟ್ಟರೆ 3 3s 9. ಆ ಥರ ಏನಾಗ್ತಾ ಬರುತ್ತೆ, ಆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ಲಿ ನಾವು ಕೊಡುವಂಥ ವ್ಯಾಲ್ಯೂಸ್ ಏನಿಲ್ಲಿ ಕ್ಯಾಲ್ಕುಲೇಷನ್ ಆಗಿರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು CMD ಕ್ಲಿಯರ್ ಅಂದರೆ ಆ ಲಿಸ್ಟ್ನ ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.
ಎಕ್ಸಿಟ್ ಅಂತಂದರೆ ಪ್ರೋಗ್ರಾಮ್ನ ಎಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಪ್ರಾಜೆಕ್ಟ್ಗೆ ಹೋಗೋಣ, ಪ್ರಾಪರ್ಟೀಸಿಗೆ ಕೊಡ್ತೀನಿ, ಫಾರ್ಮ್ ನಂಬರ್ 4 ಇದ್ದೀನಿ. ಓಕೆ, ಸೊ ರನ್ ಮಾಡೋಣ. ಸೊ ಡಿಸ್ಪ್ಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಅಪ್ಪರ್ ಲಿಮಿಟ್ ಕೊಡ್ತೀನಿ, ನಾನು 3 ಅಂತ ಕೊಡ್ತೀನಿ. ಓಕೆ, 3 ಅಂತ ಕೊಟ್ಟು ಓಕೆ ಕೊಟ್ಟಾಗ ನನಗೆ 149 ಬಂತು. 149 ಯಾವ ಥರ ಬಂತು ನಮಗೆ. ಸೊ ಇಲ್ಲಿ ಒಂಚೂರು ನಾವು ಇದು ಮಾಡ್ಕೊಳ್ಳೋಣ, ಪ್ರೋಗ್ರಾಮಿಗೆ ಬರೋಣ. ನೋಡಿ ಫಸ್ಟ್ 1 i is equal to 1 ಆಗುತ್ತೆ, ಕಂಡೀಷನ್ ಟ್ರೂ. ಹಾಗಾಗಿ 1 ಕ್ಯಾಪ್ ಆಫ್ 2 ಅಂತಂದ್ರೆ 1, ಮತ್ತೆ ಇನ್ಕ್ರಿಮೆಂಟೇಷನ್ ಆಗುತ್ತೆ, ಯಾವಾಗ್ಲೂ 2 ಆಗುತ್ತೆ. ಸೊ 2 ಮತ್ತೆ ರಿಡೀಮ್ ಅದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊತಾ ಇರೋದ್ರಿಂದ ಡೈನಮಿಕ್ ಆಗಿದೆ 2 ಆಗುತ್ತೆ. 2 ಕ್ಯಾಪ್ ಆಫ್ 2 ಅಂತ ಅಂದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ, 4 ಡಿಸ್ಪ್ಲೇ ಆಗಿದೆ. ನೋಡಿ 4 ಡಿಸ್ಪ್ಲೇ ಆಗಿದೆ. ಮತ್ತೆ ವಾಪಸ್ಸು ಇನ್ಕ್ರಿಮೆಂಟೇಷನ್ ಆಗುತ್ತೆ, ಎಷ್ಟಾಗುತ್ತೆ ನಮಗೆ 3 ಆಗುತ್ತೆ. 3 ಅಂತ ಬಂದಾಗ ಇಲ್ಲಿ 3 ವ್ಯಾಲ್ಯೂ ಬಂದ್ರೆ 3 ಕ್ಯಾಪ್ ಆಫ್ 3, 3 3s 9, ಸೊ 9 ಬಂದಿರುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ನಮಗೆ ಅಪ್ಪರ್ ಬೌಂಡ್ ಕೊಟ್ಟಿರೋದೇ ನಾವು 3, ಎಲ್ಲಿವರೆಗೂ ತಗೊಳುತ್ತೆ, ಅದು 3 ವರೆಗೂ ಮಾತ್ರ ತಗೊಳುತ್ತೆ. ಸೊ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗೋಗುತ್ತೆ. ನೋಡಿ ಹಾಗಾಗಿ ನಮ್ಗೆ ಎಷ್ಟು ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ, ನಮಗೆ ಟು ದ ಪವರ್ ಆಫ್ ಪ್ರೋಗ್ರಾಮ್ ನ ಮಾಡ್ತಾ ಇರೋದನ್ನ 149. ಅದೇ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ ಪ್ರೋಗ್ರಾಮ್ ಇಂದ, ಮತ್ತೆ ರನ್ ಮಾಡ್ತೀನಿ ಇದೇ ಪ್ರೋಗ್ರಾಮ್ನ. ಇದೇ ಡಿಸ್ಪ್ಲೇ 4 ಅಂತ ಕೊಡ್ತೀನಿ ನಾನು ಇವಾಗ. ನೋಡಿ 1 4 9 6 4 ವ್ಯಾಲ್ಯೂಸ್ ತಗೊಂಡು. ಓಕೆ, 4 4s ಆಯ್ತು ನಮಗೆ. ನೋಡಿ ಕ್ಲಿಯರ್ ಮಾಡ್ತಾ ಇದೀನಿ ಲಿಸ್ಟ್ನ, ಮತ್ತೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ಅಪ್ಪರ್ ಬೌಂಡ್ 5 ವರೆಗೂ ತಗೊಳುತ್ತೆ ಇದು. ನೋಡಿ 5 5s. ಓಕೆ ಬಂತಲ್ಲ. ನೆಕ್ಸ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಪ್ಲೇ 6 ಕೊಡ್ತೀನಿ. ನೋಡಿ 36 6 6s. ಓಕೆ, ನೆಕ್ಸ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಡಿಸ್ಪ್ಲೇ 7 ಕೊಡ್ತಾ ಇದ್ದೀನಿ, ಅಪ್ ಟು 7 ವರೆಗೂ ಬಂತ 49. ನೀವು ಎಷ್ಟು ಕೊಡ್ತೀರೋ ಅಲ್ಲಿವರೆಗೂ ಡಿಸ್ಪ್ಲೇ ನೋಡಿ ಕ್ಲಿಯರ್ ಮಾಡ್ತೀನಿ. ನೋಡಿ ಟೈಪ್ ಮಿಸ್ ಮ್ಯಾಚ್ ಆಗೋಯ್ತು. ಓಕೆ, ಮತ್ತೆ ರನ್ ಮಾಡೋಣ. ನಾನಿವಾಗ 15 ಕೊಡ್ತೀನಿ. ನೋಡಿ 15 ವರೆಗೂ ಡಿಸ್ಪ್ಲೇ ಆಗುತ್ತೆ ನಮಗೆ. ನೋಡಿ 15 ವರೆಗೂ ಡಿಸ್ಪ್ಲೇ ಆಗಿದೆ ನಂಬರ್ಸು. 255 ವರೆಗೂ ಬಂತು. ನೋಡಿ ಲಿಸ್ಟ್ ಬಾಕ್ಸ್ ಇರೋದ್ರಿಂದ ಅಪ್ ಟು ಅದಾದ್ಮೇಲೆ ಎಕ್ಸ್ಪಾಂಡ್ ಏನು ಬರುತ್ತೆ, ಸ್ಕ್ರೋಲ್ ಬಾರ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಕ್ಲಿಯರ್. ನೆಕ್ಸ್ಟ್ ಪ್ರೋಗ್ರಾಮ್ನ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಸಿಂಪಲ್ ಪ್ರೋಗ್ರಾಮ್ ಆನ್ ಡೈನಮಿಕ್ ಅರೇ. ಡೆವಲಪ್ ಮಾಡಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ದ ಕಂಟ್ರೋಲ್ ಅರೇ. ಯಾಕಂದ್ರೆ ಸೇಮ್ ನಂಬರ್ಸ್ ಇರುತ್ತೆ, 1 2 3 4 5 6 7 8 ಅಲ್ವಾ, 9 0 to 9 ಇರುತ್ತೆ. ನೀವು ಯಾವ್ದೇ ನಂಬರ್ ಕ್ಲಿಕ್ ಮಾಡಿದಾಗ ಆ ನಂಬರ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ಅಷ್ಟೇನೆ. ಬಟ್ ಎಲ್ಲದಕ್ಕೂ ಸೇರಿಸಿ ಒಂದೇ ಕೋಡಿಂಗ್ ನ ಬರೀತೀವಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ವಿ ಕ್ಯಾನ್ ಮಿನಿಮೈಸ್ ದ ಕಂಟ್ರೋಲ್. ಅಂದ್ರೆ ಕೋಡಿಂಗ್ ಪಾರ್ಟ್ ನ ಏನ್ ಮಾಡಬಹುದು, ನಾವು ಕಡಿಮೆ ಮಾಡ್ಕೊಳ್ತಾ ಎಲಿಮೆಂಟ್ಸ್ ಅಂತ ಕರೀತೀವಿ. ಹಾಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ನ ಗ್ರೂಪ್ ಮಾಡಿರೋದನ್ನ ನಾವು ಅರೇ ಅಂತ ಕರಿತೀವಿ. ವಿಜುವಲ್ ಬೇಸಿಕ್ ಅಲ್ಲಿ ಸ್ಪೆಷಲ್ ಆಗಿ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಗೆ ನಾವು ಅರೇ ಕಂಟ್ರೋಲ್ ಮಾಡೋ ಅಂತ ಇಲ್ಲಿ ನಾವು ಯಾವ ತರ ನಾವು ಕಂಟ್ರೋಲ್ ಅರೇನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಟೆಕ್ಸ್ಟ್ ನಾನು ವಿತ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂತಾ ಹೋಗ್ತೀನಿ. ಆ ಸಿಮಿಲರ್ ಫಾರ್ಮ್ ನ ಓಪನ್ ಮಾಡಿದೀನಿ, ಫಾರ್ಮ್ ಫೈಲ್ ಇದೀನಿ. ಒಂದು ನೇಮ್ ಇಂದ ಫೈಲ್ ನಾನು ಒಂದು ಬಟನ್ ನ ಕ್ರಿಯೇಟ್ ಮಾಡೋದನ್ನ ಕಮಾಂಡ್ ಬಟನ್ ಕಂಟ್ರೋಲ್ಸ್ ಅರೇ ಅಂತ ಕರೀತೀವಿ. ಸೊ ಈ ಕಂಟ್ರೋಲ್ ಅರೇ ಇಸ್ ಒನ್ ಅಂತ ಇದೆ. ಸೊ ಕಂಟ್ರೋಲ್ ಅರೇನ ಕ್ರಿಯೇಟ್ ಮಾಡೋದಕ್ಕೆ ನೇಮ್ ಟೈಪ್ ಆಗಿರುವಂತಹ ಅಂಡ್ ಸೇಮ್ ಈವೆಂಟ್ ಪ್ರೊಸೀಜರ್. ನಾನು ಫಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ, ಯಾವುದೇ ಒಂದು ಬಟನ್ಸ್ ನಂಬರ್ ಆಫ್ ಟೈಪ್ ಬಟನ್ಸ್ ಇದ್ದಾಗ ಕಟ್ ಕಾಪಿ ಪೇಸ್ಟ್ ಮಾಡಬೇಡಿ ಅಂತ ಹೇಳಿದೆ. ಈವೆಂಟ್ ಪ್ರೊಸೀಜರ್ ಆದ್ರೆ ಕಂಟ್ರೋಲ್ ಅರೇ ಮಾಡಬೇಕಾದ್ರೆ ಮಾತ್ರ ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ನೋಡಿ ಇದನ್ನ ಕಾಪಿ ಒಂದೇ ಈವೆಂಟ್ ಪ್ರೊಸೀಜರ್ ಅಪ್ಲೈ ಅಂತ ಹೇಳಿ. ಸೊ ಅಲ್ಲಿ ಮತ್ತೆ ಇದನ್ನ ಪೇಸ್ಟ್ ಮಾಡ್ತಾ ಇದೀನಿ. ಕ್ಯಾಪ್ಷನ್ ಮಾತ್ರ ಡಿಫರೆಂಟ್ ಆಗಿರುತ್ತೆ, ಬಟ್ ನೇಮ್ ಮಾತ್ರ ನೇಮ್ ಪ್ರಾಪರ್ಟಿ ಎಲ್ಲ ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಕಂಟ್ರೋಲ್ ಅರೇ ಯು ವಾಂಟ್ ಟು ಕ್ರಿಯೇಟ್ ಓನ್ಲಿ ಅಟ್ ದ ಡಿಸೈನ್ ಟೈಪ್ ಎಸ್ ಅಂತ ಕೊಟ್ರೆ ಏನಾಗುತ್ತೆ, ಮಿನಿಮಮ್ ಅಟ್ ಲೀಸ್ಟ್ one control must be belong to it. Okay, ಓಕೆ ನೋಡಿ ಪ್ರತಿ ಒಂದು ಕಂಟ್ರೋಲ್ ಅರೇ ಮಾಡ್ತೀವಿ ಅಂತಂದ್ರೆ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ಬ್ರಾಕೆಟ್ ಒಳಗಡೆ ಇರಬೇಕು, ಇಂಡೆಕ್ಸ್ ನ ರೆಫರೆನ್ಸ್ ಮಾಡುತ್ತೆ. ಇಂಡೆಕ್ಸ್ ಮೇಲೆ ನಮಗೆ ವರ್ಕ್ ಆಗೋದು ಕಂಟ್ರೋಲ್ ಅರೇ ಕ್ಯಾಲ್ಕುಲೇಟರ್. ನೋಡಿ ಕಮಾಂಡ್ ಬಟನ್ 1 ಡೆವಲಪ್ ಮಾಡ್ತೀನಿ ಮತ್ತೆ ಕಮಾಂಡ್ ಬಟನ್ 1 ಆಫ್ 1 ಕಂಟ್ರೋಲ್ ಅರೇ. ಯಾಕಂದ್ರೆ ಸೇಮ್ ನಂಬರ್ಸ್ ಅಂತ 1 ಕಾಪಿ ಆಲ್ರೆಡಿ ಇರುತ್ತೆ. ಕಂಟ್ರೋಲ್ ವಿ ಮಾಡಿದ್ರೆ ಸಾಲ್ವಾ 9 0 to 9 ಇರುತ್ತೆ. ಇದು ನೀವು ಯಾವುದೇ ನಂಬರ್ ಕ್ಲಿಕ್ ಮಾಡಿದಾಗ ಆ ನಂಬರ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ಅಷ್ಟೇನೆ.
2 But ಎಲ್ಲದಕ್ಕೂ ಸೇರಿಸಿ ಒಂದೇ ಕೋಡಿಂಗ್ ನ ಬರೀತೀವಿ. ಕಮಾಂಡ್ ಬಟನ್ 1 ಆಫ್ 1, ಅವಾಗ ಏನಾಗುತ್ತೆ ಕಮಾಂಡ್ ಬಟನ್ 1 ಆಫ್ 2 ನೋಡಿ ಇದನ್ನ ಕ್ಲಿಕ್ ಮಾಡ್ತೀನಿ ಕಂಟ್ರೋಲ್ ಸೇಮ್ ಪ್ರೊಸೀಜರ್ ಓಪನ್ ಆಗುತ್ತೆ ಮಾಡಬಹುದು ನಾವು. ಓಕೆ ಕಮಾಂಡ್ ಬಟನ್ ಕಡಿಮೆ ಮಾಡ್ಕೊಳ್ಳೋಣ 1 ಕ್ಲಿಕ್ ಆಫ್ ಇಂಡೆಕ್ಸ್ ಆಸ್ ಇಂಟಿಜರ್ ಕಂಟ್ರೋಲ್ ಮತ್ತೆ ಕಮಾಂಡ್ ಬಟನ್ 1 ಇದನ್ನ ಕ್ಲಿಕ್ ಮಾಡ್ತೀನಿ ಸೇಮ್ ಓಪನ್ ಆಗುತ್ತೆ. ನಾವು ವಿಜುವಲ್ ಬೇಸಿಕಲಿ ಸ್ಪೆಷಲ್ ಆಗಿ ಯೂಸ್ ಇದನ್ನ ಮಾಡ್ತೀವಿ. ಡಿಫರೆನ್ಸಿಯೇಷನ್ ನೋಡಬೇಕು ಅಂದ್ರೆ ಕ್ರಿಯೇಟ್ ದ ನಾವು ಚೇಂಜ್ ಕಂಟ್ರೋಲರ್ ಮಾಡೋಣ. ಇಲ್ಲಿ ನಾವು ಕ್ಯಾಪ್ಷನ್ ತರ ನಾವು ಮಾಡ್ಕೊಳ್ಳೋಣ. ಕಂಟ್ರೋಲರ್ ಎಲ್ಲ ಕ್ಯಾಪ್ಷನ್ ಇಸ್ ಈಕ್ವಲ್ ಟು 1 ಅಂತ ನಾನು ಕೊಡ್ತೀನಿ. ವಿತ್ ಪ್ರೋಗ್ರಾಮ್ ಇಲ್ಲಿ ನಿಮಗೆ ಸೊ ಇದಕ್ಕೆ ಕ್ಯಾಪ್ಷನ್ ಇಸ್ ಈಕ್ವಲ್ ಟು 2 ಅಂತ ಸೊ ಒಂದು ಕೊಡ್ತೀನಿ. ಫಾರ್ಮ್ ನ ಓಪನ್ ಮಾಡಿದೀನಿ. So ಇದಕ್ಕೆ caption is equal to 3 ಕೊಡ್ತಾ ಇದ್ದೀನಿ. ಫೈಲ್ ನಾನು ಒಂದು ಬಟನ್ ನ ಯೂಸ್ ಮಾಡ್ತಾ ಇದ್ದೀನಿ. ನೇಮ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಸೇಮ್ ನೇಮ್ ಇರುತ್ತೆ ಎಲ್ಲದಕ್ಕೂನು. ಕಮಾಂಡ್ ಬಟನ್ 1 ಅಂತ CMD. ಇದೆ. ಸೊ ಕಂಟ್ರೋಲರ್ ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಸಿಂಪಲ್ common ಆಗಿರುವಂತಹ ಸ್ಟೆಪ್ಸ್ ನಾನು ಫಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ರೆ ಯಾವುದೇ ಒಂದು ಬಟನ್ಸ್ ನಂಬರ್ ಆಫ್ ಟೈಮ್ ಬಟನ್ಸ್ ನ ಇದ್ದಾಗ ಕಟ್ ಕಾಪಿ ಪೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದೆ ನಾನು. ಆದ್ರೆ ಕಂಟ್ರೋಲ್ ಅರೆ ಮಾಡಬೇಕಾದ್ರೆ ಮಾತ್ರ ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ನೋಡಿ ಇದನ್ನ ಸೇಮ್ ಕಾಪಿ ಆಗಿರೋದ್ರಿಂದ ಸೇಮ್ ಇದ್ರದ್ದೇ ಆಗಿರೋದ್ರಿಂದ ಮತ್ತೆ ಇದನ್ನ ತಗೊಳುತ್ತೆ. ಪೇಸ್ಟ್ ಮಾಡ್ತಾ ಇದೀನಿ ಕಂಟ್ರೋಲ್ ವಿ. ಸೊ ಈಗ ನೋಡಿ ಯಾವ್ದನ್ನೇ ಕ್ಲಿಕ್ ಮಾಡಿ ಒಂದೇ ಪ್ರೊಸೀಜರ್ ಓಪನ್ ಆಗುತ್ತೆ ಆಲ್ರೆಡಿ ನಿಮಗೆ. ಕಂಟ್ರೋಲ್ ನೇಮ್ಡ್ ಕಂಟ್ರೋಲ್ Okay, ಕಮಾಂಡ್ command test ಗೆ ನಾವು ಅವಾಗಲೇ name ಕೊಟ್ಟಿಲ್ಲ, ಆಗ command 1 ಬರ್ತಾ ಇತ್ತು. ಎಸ್ ಅಂತ ಕೊಟ್ರೆ ಇದನ್ನ ನಾನು delete ಏನಾಗುತ್ತೆ ಮಾಡ್ಬಿಡ್ತೀನಿ. ಇನ್ನೊಂದು ಕಮಾಂಡ್ ಬಟನ್ 1 ಅಂತ ಕ್ರಿಯೇಟ್ ಆಗುತ್ತೆ. ನೋಡಿ ಯಾವ್ದೇ ಓಪನ್ ಮಾಡಿ 2 ಓಪನ್ ಮಾಡಿ ಸೇಮ್ ಕಮಾಂಡ್ ಬಟನ್ 1 0 ಇರುತ್ತೆ. ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ಒಂದೇ ಪ್ರೊಸೀಜರ್ ಓಪನ್ ಆಗುತ್ತೆ. ಸೊ ಅದು ಬಿಟ್ಟು ನಾವು ಇಂಡೆಕ್ಸ್ ನೋಡಿ ಮೇಲೆ separate ನಮಗೆ ವರ್ಕ್ separate ಆಗುತ್ತೆ ಹಾಕ್ತಾ ಇದೀನಿ ಕಂಟ್ರೋಲ್ ಅರೆ ಎಲ್ಲಾನು. ಕಮಾಂಡ್ ಬಟನ್ 1 ನ ಕ್ಲಿಕ್ ಮಾಡ್ತೀನಿ ಮತ್ತೆ ಕಮಾಂಡ್ ಬಟನ್ 1 ಆಫ್ 1. ಓಕೆ ನೆಕ್ಸ್ಟ್ ಮತ್ತೆ ಬೇರೆ ಕಂಟ್ರೋಲ್ ಕೊಟ್ಟಿದ್ದೀನಿ. ಇಲ್ಲಿ Copy ಆಲ್ರೆಡಿ already ಇರುತ್ತೆ. ಇರುತ್ತೆ. ಕಂಟ್ರೋಲ್ ವಿ ಈ ತರ ಮಾಡಿದ್ರೆ ಕೊಡ್ತೀನಿ. ಸಾಕು ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಇದು ಕಮಾಂಡ್ ಏನಾಗುತ್ತೆ ಕಮಾಂಡ್ ಬಟನ್ 1 ಆಫ್ 2 ಇದು ಕಮಾಂಡ್ ಬಟನ್ 1 ಆಫ್ 0 ಕಮಾಂಡ್ ಬಟನ್ 1 ಆಫ್ 1 ಕಮಾಂಡ್ ಬಟನ್ 1 ಆಫ್ 2 ನೋಡಿ ಇದನ್ನ ಕ್ಲಿಕ್ ಮಾಡ್ತೀನಿ ಸೇಮ್ ಪ್ರೊಸೀಜರ್ ಓಪನ್ ಆಗುತ್ತೆ ವಿತೌಟ್ ಯೂಸಿಂಗ್ ದ ಕಂಟ್ರೋಲರ್ ಕಂಟ್ರೋಲರ್ ಮಾಮೂಲಿ ಒನ್ ಕ್ಲಿಕ್ ಡ್ರ್ಯಾಗ್ ಡ್ರ್ಯಾಗ್ ಮಾಡಿ ಮಾಡಿ ಆಸ್ ಇಂಟಿಜರ್ ಇವು ಬಂದು 1 ಕಮಾಂಡ್ ಬಟನ್ 1 ಅಂತ ಇರೋದು ಇರೋದು ಕಂಟ್ರೋಲರ್ ಕಂಟ್ರೋಲರ್ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬೇರೆ ಬೇರೆ ಪ್ರೊಸೀಜರ್ ಓಪನ್ ಆಗುತ್ತೆ ಮಾಡ್ತೀನಿ ಸೇಮ್ First ಇದಕ್ಕೆ ಗೆ ಬೇರೆ ಪ್ರೊಸೀಜರ್ ನೋಡ್ಬೇಕು ಕಮಾಂಡ್ ಅಂದ್ರೆ 1 ಪ್ರೊಸೀಜರ್ ನಾವಿಲ್ಲಿ ಬರ್ತಾ change ಇದೆ ಮಾಡೋಣ. ಈ ಕ್ಯಾಪ್ಷನ್ Second ಚೇಂಜ್ ಮಾಡ್ಕೊಳ್ಳೋಣ ಕಮಾಂಡ್ ಕ್ಯಾಪ್ಷನ್ ಬಟನ್ ಇಸ್ ಈಕ್ವಲ್ ಟು 1 ಅಂತ ಕೊಡ್ತೀನಿ ನಾನು ಥರ್ಡ್ ಕೊಡ್ತಾ ಇದೀನಿ ಕಮಾಂಡ್ ಸೊ ಇದಕ್ಕೆ ಕ್ಯಾಪ್ಷನ್ ಇಸ್ ಈಕ್ವಲ್ ಆದ್ರೆ ಟು ಕಂಟ್ರೋಲರ್ ಮಾಡಿದಾಗ ನೀವು ಯಾವ್ದೇ So ಇದಕ್ಕೆ ಬಟನ್ caption ಕ್ಯಾಪ್ಷನ್ ಮಾಡಿ is equal to ಒಂದೇ 3 ಪ್ರೊಸೀಜರ್ ಕೊಡ್ತಾ ಆಗುತ್ತೆ. ಸೊ ಕೋಡಿಂಗ್ ಮೂರದ್ದು ಸೇಮ್ ಚೇಂಜ್ ಮಾಡ್ತಾ ಇದೀವಿ ಸೇಮ್ ನೇಮ್ ಇರುತ್ತೆ ಎಲ್ಲದಕ್ಕೂನು. ಆದ್ರೆ ಇಲ್ಲಿ ಒಂದೊಂದಕ್ಕೂ ಒಂದೊಂದು CMD ಕೋಡಿಂಗ್ ಬರಿಬೇಕು. ಅಂದ್ರೆ ಇಲ್ಲಿ 3 Test ಅಂತ ಕಂಟ್ರೋಲ್ಸ್ common ಯೂಸ್ ಆಗಿ ಮಾಡಿದೀವಿ ಕೊಡ್ತೀನಿ ಅಂದ್ರೆ ವಿ ಹ್ಯಾವ್ ಟು ರೈಟ್ ದ 3 ಸಪರೇಟ್ ಕೋಡಿಂಗ್ ಫಾರ್ ಕಂಟ್ರೋಲ್ಸ್ ಅಲ್ವಾ. ಆದ್ರೆ ಇದಕ್ಕೂ same ಕಂಟ್ರೋಲರ್ ಅನ್ನ ಯೂಸ್ ಮಾಡ್ಕೊಂಡಾಗ ಕೋಡಿಂಗ್ ಮೂರಕ್ಕೂ ಸೇರಿಸಿ ಒಂದೇ ಕೋಡಿಂಗ್ ಇರುತ್ತೆ. ಓನ್ಲಿ ಡಿಪೆಂಡ್ ಅಪಾನ್ ದ ಇಂಡೆಕ್ಸ್. ಈ ಇಂಡೆಕ್ಸ್ ಮೇಲೆ ಏನಾಗುತ್ತೆ ನಮ್ಮ Same coding ಇದು change copy ಆಗುತ್ತೆ, ಆಗಿರೋದ್ರಿಂದ automatic same ಆಗಿ ಇದ್ರದ್ದೇ ತಗೊಳುತ್ತೆ. ಆಗಿರೋದ್ರಿಂದ name ಹಾಗಾಗಿ ತಗೊಳುತ್ತೆ. ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಇಸ್ ದ ಗುಡ್ ಎಕ್ಸಾಂಪಲ್. ನೋಡಿ, ಯಾವ್ದನ್ನೇ click ಮಾಡಿ ಒಂದೇ procedure ಮತ್ತೆ open once again ಆಗುತ್ತೆ explain ನಿಮಗೆ. ಮಾಡ್ತೀನಿ ಕ್ರಿಯೇಷನ್ ಆಫ್ ಕಂಟ್ರೋಲರ್. command test ಗೆ ನಾವಾಗ ಫಸ್ಟ್ name ಒಂದು ಕೊಟ್ಟಿಲ್ಲ, ಕಮಾಂಡ್ ಆಗ ಬಟನ್ command 1 1 ಬರ್ತಾ ಇತ್ತು. ಇದಕ್ಕೆ ಏನ್ ಇದನ್ನ ಬೇಕೋ delete ಎಲ್ಲ ಸೆಟ್ ಮಾಡ್ಬಿಡ್ತೀನಿ. ಮಾಡ್ಕೊಂಬಿಡಿ ಬೆಸ್ಟ್ ಅದು. ನೋಡಿ Okay. ಯಾವ್ದೇ ಓಪನ್ ಮಾಡಿ 1 ಅಂತ ಓಪನ್ ಮಾಡಿ ಸೇಮೇ Okay. ಬರುತ್ತೆ. ಮತ್ತೆ ಇದಕ್ಕೆ ಏನಂತ Three ಕೊಡ್ತಾ open ಇದೀನಿ ನಾನು ಮಾಡಿ. ಸೇಮೇ ಬರ್ತಾ CMD. ಇದೆ. ಒಂದೇ ಪ್ರೊಸೀಜರ್ ಓಪನ್ ಆಗುತ್ತೆ. ಸೊ ಅದು ಬಿಟ್ಟು ಮತ್ತೆ ನಾವು colour ಸಪರೇಟ್ ಸಪರೇಟ್ ಹಾಕ್ತಾ ಇದೀನಿ ಇವಾಗ. ಸ್ಟೈಲ್ ಇಸ್ ಈಕ್ವಲ್ ಟು ಗ್ರಾಫಿಕ್ ಅದು ಗೊತ್ತಿದೆ ನಮಗೆ. ಇವು ಬೇರೆ ಸಿಂಪಲ್ ಕ್ಯಾಲ್ಕುಲೇಟರ್ ಯಾವ ತರ ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಅಷ್ಟೇ ನಾನು. ಬಂದಿದೆ ಆಯ್ತಾ. ಇದನ್ನ First. ಇಟ್ಕೊಂಡು ಇನ್ನೊಂದ್ ಚೂರು ಚೇಂಜಸ್ ಮಾಡ್ಕೊಳ್ಳೋಣ. ಫಾಂಟ್ ಒಂಚೂರು ಕೊಟ್ಕೊಳ್ಳೋಣ. ಸೆಕೆಂಡ್ ಫಾಂಟ್ ಥರ್ಡ್ ಅಂತ. ಇವು ಬಂದು ವಿತೌಟ್ ಯೂಸಿಂಗ್ ದ ಕಂಟ್ರೋಲರ್ ಮಾಮೂಲಿ ಡ್ರ್ಯಾಗ್ ಬೇರೆ ಮಾಡಿರೋಂಥದ್ದು. font ತಗೊಂಡಿದ್ದೀನಿ ನಾನು. ಇವು ಬಂದು 1 2 3 ಅಂತ ಇರೋದು ಕಂಟ್ರೋಲರ್. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬೇರೆ ಬೇರೆ ಪ್ರೊಸೀಜರ್ ಓಪನ್ ಆಗುತ್ತೆ. ಫಸ್ಟ್ ಗೆ ಬೇರೆ ಪ್ರೊಸೀಜರ್ ಬಂತು ಕಮಾಂಡ್ 1 ಪ್ರೊಸೀಜರ್ ಬರ್ತಾ Same ಇದೆ. ಬಂದಿದೆ. ಇದನ್ನ ಇವಾಗ ಸೆಕೆಂಡ್ ಕೊಡ್ತೀನಿ ಚೇಂಜ್ ಕಮಾಂಡ್ ಬಟನ್ 2 ಪ್ರೊಸೀಜರ್ ಬಂತು ಆಯ್ತು ಇದು. ಥರ್ಡ್ Okay. ಕೊಡ್ತಾ ಇದೀನಿ Next ಕಮಾಂಡ್ control 3 V ಪ್ರೊಸೀಜರ್. ಮಾಡೋಣ. ಆದ್ರೆ ಜೋಡಿಸ್ಕೊಳ್ಳೋಣ. ಕಂಟ್ರೋಲರ್ ಮಾಡಿದಾಗ ನೀವು ಯಾವ್ದೇ ಬಟನ್ ನ ಕ್ಲಿಕ್ ಒಂಚೂರು. ಮಾಡಿ ಒಂದೇ ಪ್ರೊಸೀಜರ್ ಆಗುತ್ತೆ. ನೋಡಿ, arrow keys ನ ಕೋಡಿಂಗ್ use ಮಾಡ್ಕೊಂಡು ಮೂರದ್ದು control ಮತ್ತೆ ಸೇರಿಸಿ arrow ನಾವೇನ್ keys use ಮಾಡ್ತೀವಿ ಇಲ್ಲಿ ಮಾಡ್ಕೊಂಡ್ರೆ ಮಾತ್ರ left coding right ಬರಿತೀವಿ. move ಮಾಡ್ಬೋದು. ಆದ್ರೆ ಇಲ್ಲಿ ನಮ್ಗೆ ಬೇಕು ಒಂದೊಂದಕ್ಕೂ ಹಾಗೆ. ಒಂದೊಂದು ಅಲ್ಲಿ ಎರಡು ಕೋಡಿಂಗ್ gapping ಬರಿಬೇಕು. ಇದೆ ಅಂದ್ರೆ ಎರಡು ಅಂದ್ರೆ ಇಲ್ಲಿ gapping 3 ತಗೊಳೋದಕ್ಕೆ ಕಂಟ್ರೋಲ್ಸ್ easy ಯೂಸ್ ಆಗುತ್ತೆ. ಮಾಡಿದೀವಿ ಅಂದ್ರೆ ಮತ್ತೆ ವಿ ಈ ಹ್ಯಾವ್ ಟು button ರೈಟ್ free ದ ಅಂತ ಕೊಡೋಣ. 3 ಸಪರೇಟ್ control V ಕೋಡಿಂಗ್ ಮಾಡೋಣ. ಫಾರ್ ಕಂಟ್ರೋಲ್ಸ್ ಅಲ್ವಾ. ಆದ್ರೆ ಇದು ಕಂಟ್ರೋಲರ್ ಅನ್ನ ಕೆಳಗಡೆ ಯೂಸ್ ಜೋಡಿಸ್ಕೊಳ್ಳೋಣ. ಮಾಡ್ಕೊಂಡಾಗ ನೋಡಿ, up, ಕೋಡಿಂಗ್ down ಮೂರಕ್ಕೂ ಮಾಡೋದಕ್ಕೆ ಸೇರಿಸಿ easy ಒಂದೇ ಆಗುತ್ತೆ. ಕೋಡಿಂಗ್ ಮತ್ತೆ ಇರುತ್ತೆ. ಓನ್ಲಿ ಡಿಪೆಂಡ್ ಅಪಾನ್ ದ ಇಂಡೆಕ್ಸ್. ಮತ್ತೆ ಈ ಇಂಡೆಕ್ಸ್ ಮೇಲೆ control V ಏನಾಗುತ್ತೆ ಮಾಡೋಣ. ನಮ್ಮ ಕೋಡಿಂಗ್ ಚೇಂಜ್ ಆಗುತ್ತೆ ಮತ್ತೆ select ಆಟೋಮೆಟಿಕ್ ಆಗಿ ಮಾಡ್ಕೊಳ್ತಾ ಇದೀನಿ. ತಗೊಳುತ್ತೆ. ನಾನು keyboard ಹಾಗಾಗಿ ಅಲ್ಲಿ ಕ್ಯಾಲ್ಕುಲೇಟರ್ ಮಾಡ್ಕೊಳ್ತಾ ಪ್ರೋಗ್ರಾಮ್ ಇಸ್ ದ ಇದೀನಿ, ಗುಡ್ easy ಆಗುತ್ತೆ ಎಕ್ಸಾಂಪಲ್ ಅಂತ. ಫಾರ್ ದ ಮತ್ತೆ ಕಂಟ್ರೋಲರ್. caption change ಸೊ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ. ಒನ್ಸ್ ಅಗೇನ್ Fine. ಎಕ್ಸ್ಪ್ಲೈನ್ ಈ ಮಾಡ್ತೀನಿ ತರ ನೀವು ಕ್ರಿಯೇಷನ್ ಏನ್ ಆಫ್ ಮಾಡ್ಬೋದು? ಕಂಟ್ರೋಲರ್. 0 to ಫಸ್ಟ್ ಒಂದು 9. ಕಮಾಂಡ್ ಬಟನ್ 0 to 9 ಎಲ್ಲದಕ್ಕೂ ಒಂದೇ ಇದಕ್ಕೆ ಏನ್ ತಾನೇ? ಬೇಕೋ Only ಎಲ್ಲ one ಸೆಟ್ click ಮಾಡಿದಾಗ ಮಾತ್ರ ಮಾಡ್ಕೊಂಡ್ಬಿಡಿ. 1 Best ಬರಬೇಕು. ಅದು. 2 ಕ್ಲಿಕ್ ಮಾಡಿದಾಗ 2 Okay. ಬರಬೇಕು. 3 ಕ್ಲಿಕ್ 1 ಮಾಡಿದಾಗ ಅಂತ ಕೊಡ್ತೀನಿ ಇದಕ್ಕೆ. ಪ್ರೊಸೀಜರ್ ಎಲ್ಲ Okay. ಸೇಮ್ ಆಸ್ ಮತ್ತೆ ಇದಕ್ಕೆ ಏನಂತ ಅಲ್ವಾ? ಕೊಡ್ತಾ ಇದೀನಿ ನಾನು? ಹಾಗಾಗಿ ಈ ತರ ಮಾಡ್ಕೊಂಡಾಗ CMD ನೋಡಿ ಇವಾಗ test. ಕ್ಲಿಕ್ ಮಾಡ್ತೀನಿ 1 ಕ್ಲಿಕ್ ಮಾಡ್ತಾ ಇದೀನಿ. ಸೊ ಇವೆಲ್ಲ ಮತ್ತೆ ತೆಗೆದು colour ಕಲರ್ ಹಳೆವು. ಕೊಟ್ಕೊಂತಾ ಇದೀನಿ ನಾನು. ನೋಡಿ 1 ಕ್ಲಿಕ್ ಮಾಡ್ತಾ ಇದೀನಿ ಸೇಮ್ Style is ಪ್ರೊಸೀಜರ್ equal to graphic ಅದು 2 ಗೊತ್ತಿದೆ ಕ್ಲಿಕ್ ನಮಗೆ. ಮಾಡ್ತಾ ಇದೀನಿ
ಇಂಡೆಕ್ಸ್ ಮೇಲೆ ಸೇಮ್ ಸಿಂಪಲ್ ಕ್ಯಾಲ್ಕುಲೇಟರ್ ಯಾವ ತರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಸೇಮ್ ಪ್ರೊಸೀಜರ್ ಓಪನ್ ಆಗುತ್ತೆ ಆಯ್ತಾ. ಇದನ್ನ ಇಟ್ಕೊಂಡು ಇನ್ನೊಂಚೂರು ಚೇಂಜಸ್ ಕ್ಲಿಕ್ ಮಾಡ್ತೀನಿ ಫಾಂಟ್ ಒಂಚೂರು ಕೊಟ್ಕೊಳ್ಳೋಣ. ಸೊ ಈ ತರ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ವಿ ಕ್ಯಾನ್ ಮಿನಿಮೈಸ್ ದ ಕೋಡಿಂಗ್. ಸೊ ದಿಸ್ ಇಸ್ ದ ಬೆನಿಫಿಟ್ ಆಫ್ ದ ಕಂಟ್ರೋಲ್ ಅರ್ರೇ. ಓಕೆ, ನೆಕ್ಸ್ಟ್ ಕಮ್ಸ್ ಟು ಬೋಲ್ಡ್. ಸೊ ಯಾವ ತರ ನಾವು ಕಂಟ್ರೋಲರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಪ್ರೊಸೀಜರ್ ನ ಕೊಟ್ಟಿದ್ದೀನಿ. ಓಕೆ, ಅಡ್ವಾಂಟೇಜಸ್ ಆಫ್ ಬಿಲಾಂಗ್ಸ್ ದ ಸೇಮ್ ಕಂಟ್ರೋಲ್ ಆಫ್ ಈವೆಂಟ್ ಪ್ರೊಸೀಜರ್. ಆ ಕಂಟ್ರೋಲ್ ಗೆ ಸೇಮ್ ಸೆಟ್ ಆಫ್ ಈವೆಂಟ್. ದಿಸ್ ಇಸ್ dramatically ready code to control C ಮಾಡಿ control V ಮಾಡ್ತೀನಿ. users action control C ರೆಡ್ಯೂಸ್ ಮಾಡುತ್ತೆ ಏನನ್ನ ಕೋಡ್ ನಾವು ಬರೆಯೋದ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನ್ಯೂ ಎಲಿಮೆಂಟ್ಸ್ ಇವಾಗ ನಾವು ಚೇಂಜ್ ಮಾಡಬೇಕು, ಡೈನಾಮಿಕಲಿ ಇಂಡೆಕ್ಸ್ ಮಾತ್ರ ಚೇಂಜ್ ಮಾಡಬೇಕು, ರನ್ ಟೈಮ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ನೋಡಿ ರನ್ ಟೈಮ್ ಅಲ್ಲಿ ನಾವು ಕಂಟ್ರೋಲರ್ ಅನ್ನ ಕ್ರಿಯೇಟ್ ಮಾಡಬಹುದು. ಎಲಿಮೆಂಟ್ಸ್ ಆಫ್ ಕಂಟ್ರೋಲರ್ ಕನ್ಸ್ಯೂಮ್ಸ್ ಫಿಯರ್ ರಿಸೋರ್ಸಸ್ ದನ್ ರೆಗ್ಯುಲರ್ ಕಂಟ್ರೋಲ್ಸ್ ಅಂಡ್ ಟೆಂಡ್ ಟು ಪ್ರೊಡ್ಯೂಸ್ ಎ ಸ್ಮಾಲರ್ ಎಕ್ಸಿಕ್ಯೂಟಬಲ್. ಸೊ ಪ್ರೋಗ್ರಾಮಿಂಗ್ ಕೋಡ್ ನ ಏನ್ ಮಾಡುತ್ತೆ ಅವಾಗಲೇ ತೋರಿಸಿದೆ. ಕಂಟ್ರೋಲ್ ಬಾಕ್ಸ್ ಕಮಾಂಡ್ ಬಟನ್ ಮೂರು ಸರಿ ಬರಬೇಕು, ಆದ್ರೆ ಅದನ್ನ ಒಂದೇ ಸರಿ ನಾವು ಮಿನಿಮೈಸ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಸ್ಮಾಲರ್ ಕೋಡ್ ಆಗೋದ್ರಿಂದ ಎಕ್ಸಿಕ್ಯೂಷನ್ ಏನಾಗುತ್ತೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಒಂದು ಸಿಂಪಲ್ ಪ್ರೋಗ್ರಾಮ್ ನ ಮಾಡಿ ತೋರಿಸಿದೀನಿ. ಕಂಟ್ರೋಲರ್ ಏನ ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ನಿಮ್ ಕಂಟ್ರೋಲರ್ ಮಾಡೋದು ತೋರಿಸಿದ್ನಲ್ಲ. ಇಲ್ಲಿ ಒಂದು ಕಮಾಂಡ್ ಬಟನ್ ಹಾಕೊಂತಾ ಇದೀನಿ. ಆ ಕಮಾಂಡ್ ಬಟನ್ ಗೆ ನಾನು ಕೀಬೋರ್ಡ್ ಬಂದು ಮಾಡ್ಕೊಂತಾ ಇದೀನಿ, ಈಸಿ ಆಗುತ್ತೆ ಅಂತ. ಪ್ರಾಪರ್ಟಿ ಬಂದು ಕ್ಯಾಪ್ಷನ್ ಫಸ್ಟ್ ಅಂತ ಕೊಟ್ಟಿದ್ದೀನಿ. ಫಾಂಟ್ ಈಸ್ ಈಕ್ವಲ್ ಟು ಈ ತರ ನೀವು ಏನ್ ಮಾಡ್ಬೋದು 14 0 ನೇಮ್ ಈಸ್ ಈಕ್ವಲ್ ಟು CMD 0 to 9 ಎಲ್ಲ ಒಂದೇ ತಾನೆ. ಓನ್ಲಿ ಒನ್ ಕ್ಲಿಕ್ ಮಾಡಿದಾಗ ಮಾತ್ರ 1 ಬರಬೇಕು, 2 ಕ್ಲಿಕ್ ಮಾಡಿದಾಗ 2 ಬರಬೇಕು. ಮಾಡಿದ್ರೆ ಫಾರ್ಮ್ ಈ ತರ ಬರುತ್ತೆ ನಿಮಗೆ ಫಸ್ಟ್ ಒನ್. ಸೊ ಇದನ್ನ ಕ್ಲಿಕ್ ಮಾಡಿ, ಹಾಗಾಗಿ ಈ ತರ ಮಾಡ್ಕೊಂಡು ಕಂಟ್ರೋಲರ್ ಮಾಡಬೇಕಾದ್ರೆ ಪ್ರಾಪರ್ಟಿ ಲೆಸ್ ಇವೆಲ್ಲ ತೆಗೆದು ಕಂಟ್ರೋಲ್ ಸಿ ಮಾಡಿ ಕಂಟ್ರೋಲ್ ವಿ ಮಾಡಿದ್ರೆ ಪೇಸ್ಟ್ ಮಾಡ್ಕೊಂತಾ ಹೋಗ್ಬೋದು. ಮತ್ತೆ ವಾಪಸ್ ಬರ್ತಾ ಇದೀನಿ ನಾನು ಇದೇ ಫಾರ್ಮ್ ಗೆ ಮಾಡ್ತಾ ಇದೀನಿ, ಎಲ್ಲ ರಿಮೂವ್ ಮಾಡ್ತಾ ಇದೀನಿ ನಾನು. ಸೇಮ್ ಪ್ರೊಸೀಜರ್. ಓಕೆ, 5 ಕ್ಲಿಕ್ ಮಾಡಿದಾಗಲೂ ನಾನು ಸೇಮ್ ಪ್ರೊಸೀಜರ್ ಓಪನ್ ಆಗುತ್ತೆ. 4 ಕ್ಲಿಕ್ ಮಾಡ್ತೀನಿ, ಸೇಮ್ ಪ್ರೊಸೀಜರ್. 3 ಕ್ಲಿಕ್ ಮಾಡ್ತೀನಿ, ಸೇಮ್ ಪ್ರೊಸೀಜರ್. ಫಾರ್ಮ್ 5 ಬರ್ತಾ ಇದೆ. ನಾನು ಹೇಳಿದಾಗ ಈ ತರ ಮಾಡ್ಕೊಂಡಾಗ ನಮಗೆ ಏನಾಗುತ್ತೆ, ವಿ ಕ್ಯಾನ್ ಮಿನಿಮೈಸ್ ದ ಕೋಡಿಂಗ್. ಇಲ್ಲೇ ಸ್ಟಾರ್ಟ್ ಮಾಡ್ಕೊಂತಾ ಇದೀನಿ. ದಿಸ್ ಇಸ್ ದ ಮೇನ್ ಕಮಾಂಡ್ ಬಟನ್ ಗೆ ನಾವು ಏನೇನು ಕೊಟ್ಟಿದ್ದೀವಿ. ಓಕೆ, ನೇಮ್ ಇಸ್ ಈಕ್ವಲ್ ಟು ಫಸ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಯಾವ ತರ ನಾವು ಕಂಟ್ರೋಲರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಪ್ರೊಸೀಜರ್ ನ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಅಡ್ವಾಂಟೇಜಸ್ ಆಫ್ ಕಂಟ್ರೋಲರ್ ಅಂದ್ರೆ ಕಂಟ್ರೋಲ್ಸ್ ದಟ್ ಬಿಲಾಂಗ್ಸ್ ಟು ಸೇಮ್ ಕಂಟ್ರೋಲ್ ಅರೇ ಶೇರ್ ದ ಸೇಮ್ ಕಲರ್ ಚೇಂಜ್ ಮಾಡ್ತಾ ಇದೀನಿ. ಪ್ರೊಸೀಜರ್ ಹೇಳಿದ್ನಲ್ಲ, ಆ ಕಂಟ್ರೋಲ್ ಗೆ ಸೇಮ್ ಸೆಟ್ ಆಫ್ ಈವೆಂಟ್ ಪ್ರೊಸೀಜರ್ ನ ಶೇರ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಆಫ್ಟರ್ dramatically reduces the amount of code you have to write to users action, response the users action. ಓಕೆ, ಇದು ರಿಡ್ಯೂಸ್ ಮಾಡುತ್ತೆ, ಕೋಡ್ ನ ನಾವು ಬರೆಯೋದ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನ್ಯೂ ಎಲಿಮೆಂಟ್ಸ್ ಕ್ಯಾನ್ ಬಿ ಡೈನಾಮಿಕಲಿ ಆಡೆಡ್ ಟು ಯುವರ್ ಕಂಟ್ರೋಲರ್. ಸೇಮ್ ಆಸ್ ಟೈಮ್ ಬೇಕು ಅಂತಂದ್ರೆ ನಾವು ರನ್ ಟೈಮ್ ಅಲ್ಲೂ ನಾವು ಕಂಟ್ರೋಲರ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಎಲಿಮೆಂಟ್ಸ್ ಆಫ್ ಕಂಟ್ರೋಲರ್ ಕನ್ಸ್ಯೂಮ್ಸ್ ಫಿಯರ್ ಈ ಮೆಸೇಜ್ ಮಸ್ಟ್ ಇದನ್ನ ಓದ್ಕೋಬೇಕು ಅಂಡ್ ಟೆಂಡ್ ಟು ಪ್ರೊಡ್ಯೂಸ್ ಎ ಆಲ್ರೆಡಿ ಹ್ಯಾವ್ ಎ ಕಂಟ್ರೋಲ್ ನೇಮ್ CMD ಟೆಸ್ಟ್. ಡು ಯು ವಾಂಟ್ ಟು ಕ್ರಿಯೇಟ್ ಎ ಕಂಟ್ರೋಲರ್ ಎಸ್ ಅಂತ ಕೊಟ್ರೆ ಮಾತ್ರ ಕಂಟ್ರೋಲರ್ ಕ್ರಿಯೇಟ್ ಆಗುತ್ತೆ. ನೋ ಅಂತ ಕೊಟ್ರೆ ಸೆಪರೇಟ್ ಆಗುತ್ತೆ. ನಾವು ಕಂಟ್ರೋಲರ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಮತ್ತೆ ಸ್ಮಾಲರ್ ಕೋಡ್ ಆಗೋದ್ರಿಂದ ಎಕ್ಸಿಕ್ಯೂಷನ್ ಏನಾಗುತ್ತೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಒಂದು ಸಿಂಪಲ್ ಕೀಬೋರ್ಡ್ ಅಲ್ಲಿ ಮಾಡ್ಕೊಂತಾ ಇದೀನಿ. ಕಂಟ್ರೋಲರ್ ಮಾತ್ರ ಚೇಂಜ್ ಮಾಡ್ತೀನಿ, ಕ್ಯಾಪ್ಷನ್ ಮಾತ್ರ ಚೇಂಜ್ ಮಾಡ್ತೀನಿ, ಮಾಡಿದ್ರೆ ಚೇಂಜ್ ಮಾಡಬಹುದು. ಇಲ್ಲಿ ಒಂದು ಕಮಾಂಡ್ ಬಟನ್ ಹಾಕೊಂತಾ ಇದೀನಿ. ಆ ಕಮಾಂಡ್ ಬಟನ್ ಗೆ ಕಂಟ್ರೋಲ್ ಮಾಡ್ತಾ ಇದೀನಿ, ಮೂವ್ ಮಾಡ್ತಾ ಇದೀನಿ ನಾನು. ಪ್ರಾಪರ್ಟಿ ಬಂದು ಕ್ಯಾಪ್ಷನ್ ಫಸ್ಟ್ ಅಂತ ಕೊಟ್ಟಿದ್ದೀನಿ. ಕೀಬೋರ್ಡ್ ಅಲ್ಲಿ ಮಾಡಬಹುದು. ಬೋಲ್ಡ್ ಸೈಜ್ ಇಸ್ ಈಕ್ವಲ್ ಟು 14, ನೇಮ್ ಇಸ್ ಈಕ್ವಲ್ ಟು CMD ಟೆಸ್ಟ್, ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು ರೆಡ್, ಸ್ಟೈಲ್ ಇಸ್ ಈಕ್ವಲ್ ಟು ಗ್ರಾಫಿಕ್ಸ್ ಅಂತ. ಸೊ ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿದ್ರೆ ಫಾರ್ಮ್ ಈ ತರ ಬರುತ್ತೆ ನಿಮಗೆ ಫಸ್ಟ್ ಒನ್. ಸೊ ಇದನ್ನ ಕ್ಲಿಕ್ ಮಾಡಿ, ಓಕೆ, ಕಂಟ್ರೋಲರ್ ಕ್ಲಿಕ್ ಇದ್ ಮಾಡ್ಬೇಕು ಅಂದ್ರೆ ಪ್ರಾಪರ್ಟಿ ಸೆಟ್ ಮಾಡಿದೀವಿ. ಕಂಟ್ರೋಲ್ ಸಿ ಮಾಡಿ ಕಂಟ್ರೋಲ್ ವಿ ಮಾಡಿದ್ರೆ ಪೇಸ್ಟ್ ಮಾಡ್ಕೊಂತಾ ಹೋಗ್ಬೋದು. ಮತ್ತೆ ವಾಪಸ್ ಬರ್ತಾ ಇದೀನಿ ನಾನು ಇದೇ ಫಾರ್ಮ್ ಗೆ. 4 ಎಲ್ಲ ರಿಮೂವ್ ಮಾಡ್ತಾ ಇದೀನಿ ನಾನು. ಸೊ ಇವಾಗ ನಾನು ಏನ್ ಮಾಡ್ಬೇಕು, ಕೋಡಿಂಗ್ ಸಪರೇಟ್ ಕೋಡಿಂಗ್ ಬರೆಯೋದ್ರಲ್ಲಿ ಯಾವ್ದೇ ಕ್ಲಿಕ್ ಮಾಡಿ ಒಂದೇ ಪ್ರೊಸೀಜರ್ ಓಪನ್ ಆಗುತ್ತೆ ನೋಡಿ. ಓಕೆ, ಕಮಾಂಡ್ ಟೆಸ್ಟ್ ಫಾರ್ಮ್ 5 ಇಂಡೆಕ್ಸ್ ಹೇಳ್ದಂಗೆ ಕಮಾಂಡ್ ಬಟನ್ ಹಾಕೊಂತಾ ಇದೀನಿ, ಸೇಮೇ ಬರುತ್ತೆ. ಇಲ್ಲೇ ಸ್ಟಾರ್ಟ್ ಮಾಡ್ಕೊಂತಾ ಇದೀನಿ. ಈ ಕಮಾಂಡ್ ಬಟನ್ ಗೆ ನಾವು ಏನು ಕ್ಲಿಕ್ ಮಾಡಿದೀವಿ ಸೇಮೇ ಬರುತ್ತೆ. ಫಸ್ಟ್ ಅಂತ ಕೊಟ್ಟಿದೀನಿ, ಮಾಡೋಣ ಸೇಮೇ ಬರುತ್ತೆ. ಓಕೆ, ಇವಾಗ ಎಲ್ಲಾದ್ರೂ ಒಂದು 4 ತಗೊಳ್ಳೋಣ. ಇಲ್ಲಿ ನಾವು ಕೋಡಿಂಗ್ ನ ಬರ್ಕೊಳ್ಳೋಣ. ಸೊ ಕೋಡಿಂಗ್ ಜಸ್ಟ್ ಈ ತರ ಸಿಂಪಲ್ ಆಗಿ ಕೋಡಿಂಗ್ ಇದೆ. CMD ಅಂತ ಕೊಟ್ಟಿದೀನಿ. ಸೊ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ತಾ ಇದೀನಿ. ಕ್ಯಾಪ್ಷನ್ ಕೊಡ್ತೀವಿ ಅದಕ್ಕೋಸ್ಕರ ಡಿಸ್ಪ್ಲೇ ಆಗಬೇಕು ಅಂತ. ಸೊ ನೆಕ್ಸ್ಟ್ ಒಂದು ಸ್ಟೈಲ್ ತಗೋಬೇಕು. ಓಕೆ, ಕೊಟ್ಟಿದ್ದೀನಿ, ಬಂದಿದೆ. ಸೊ ಈ ಕ್ಯಾಪ್ಷನ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತಾ ಇದೀನಿ. CMD ಟೆಸ್ಟ್ ಇಂಡೆಕ್ಸ್ 0 ಅಂತ ಅಂದ್ರೆ ನೋಡಿ ಇಲ್ಲಿಗೆ ಬರೋಣ, ಇದು ಮಾಡೋಣ. ಓಕೆ,
ಇದ್ರದ್ದು ನಾನು ಫಸ್ಟ್ ಬರೋಣ. ಫಾಂಟ್ ನ ಚೇಂಜ್ ಇಂಡೆಕ್ಸ್ ಮಾಡ್ತಾ 0, ಇದ್ದೀನಿ. ಫಸ್ಟ್ ಒನ್ ಇಂಡೆಕ್ಸ್ 0 ಅಂತ ಅನ್ಕೊಳ್ಳಿ. ಕ್ಯಾಪ್ಷನ್ ಏನಿದೆ ಫಸ್ಟ್ ಇದೆ ಅಂತ ಫಸ್ಟ್ Bold ಡಿಸ್ಪ್ಲೇ ಇಲ್ಲಿ ಆಗುತ್ತೆ. ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಾನು. ಸೆಕೆಂಡ್ First ಅಂತ ಅಂತ ಕ್ಲಿಕ್ ಬಂತು. ಮಾಡ್ತೀನಿ ಇದು ಅನ್ಕೊಳ್ಳಿ. same Second as ಅಂತ it is ಕ್ಲಿಕ್ ನಾನು ಏನ್ ಮಾಡಿದಾಗ ಮಾಡ್ತಾ ಅಲ್ಲೇ ಇದ್ದೀನಿ? ಇಂಡೆಕ್ಸ್ ಏನಾಗಿರುತ್ತೆ, ಇಂಡೆಕ್ಸ್ 1 Copy ಆಗಿರುತ್ತೆ. ಮಾಡ್ತಾ ಇದ್ದೀನಿ. ಇಂಡೆಕ್ಸ್ 1 ಗೆ Control C. ಕ್ಯಾಪ್ಷನ್ ಏನಿದೆ ಸೆಕೆಂಡ್ ಮತ್ತೆ ಇದೆ. control ಸೆಕೆಂಡ್ ಕೇಳುತ್ತೆ. ಅನ್ನೋದು ಈ ಡಿಸ್ಪ್ಲೇ ಮೆಸೇಜ್ ಆಗುತ್ತೆ. ಮಸ್ಟ್ ಅಂಡ್ ಶುಡ್ ಇದನ್ನ ಓದ್ಕೋಬೇಕು. ಸೆಟ್ You ಮಾಡ್ಕೋಣ. already have a Project control name property. CMD Okay, test. 4 ಅಲ್ಲಿ You ಇದೆ. want to create a set controller. ಮಾಡ್ಕೊಳ್ಳೋಣ. S Okay, ಅಂತ next ಕೊಟ್ರೆ then ಮಾತ್ರ run the ಕಂಟ್ರೋಲರ್ program. ಕ್ರಿಯೇಟ್ ಆಗುತ್ತೆ. ನೋ Next ಅಂತ ಕೊಟ್ರೆ click ಸಪರೇಟ್ ಮಾಡಿ. ಸಪರೇಟ್ ಆಗುತ್ತೆ. ನಾವು First ಕಂಟ್ರೋಲರ್ ಬರ್ತಾ ಕ್ರಿಯೇಟ್ ಇದೆಯಾ? ಮಾಡ್ತಾ ಇರೋದ್ರಿಂದ So ನೋಡಿ, ಎಸ್ ಸ್ವಲ್ಪ ಅಂತ problem ಕೊಡೋಣ. ಆಗ್ತಾ ಇದೆ. ಸೊ ಇಲ್ಲೊಂದು ತಗೊಂಬಂದು ನಿಮಿಷ ಮತ್ತೆ set ಇಲ್ಲಿ ಮೂವ್ ಮಾಡ್ತೀನಿ ಮಾಡ್ಕೊಂತೀನಿ. ನಾನು ಅದನ್ನ. ವಿಂಡೋನ ಎನ್ಲಾರ್ಜ್ ಮಾಡ್ಕೊಂತೀನಿ. ನಾನು ಕೀಬೋರ್ಡ್ ನಾನು ಅಲ್ಲಿ ಅದಕ್ಕೆ ಇದು set ಮಾಡ್ಕೊಂತ ಮಾಡೋದು ಇದ್ದೀನಿ. ಒಂದ್ಸತಿ ನಾನು ಮರ್ತೋಗ್ಬಿಟ್ರೆ ಮತ್ತೆ ನಿಮ್ಮ ಸೊ ಪ್ರತಿ ಮಾತ್ರ ಸರಿ change ಇವೆಲ್ಲ ಮಾಡ್ತೀನಿ. ಮಾಡ್ಕೋಬೇಕಾದ್ರೆ Caption ಚೇಂಜ್ ಮಾತ್ರ ಮಾಡ್ತೀನಿ. change ಕ್ಯಾಪ್ಷನ್ ಮಾಡ್ತೀನಿ. ಅಂತ ಮಾಡಿದ ತಕ್ಷಣ ಮಾಡ್ಬೋದು. ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ಬಿಡ್ಬೇಕು. ಒಂದು Second. ಎಂಡ್ ಬಟನ್ ಹಾಕೊಂಡ್ಬಿಡ್ತೀನಿ. Next ಈಸಿ control V ಆಗ್ಬಿಡುತ್ತೆ. ಮಾಡ್ತಾ ಇದ್ದೀನಿ. ಮೂವ್ ಇದು ಮಾಡ್ತಾ ಸಪರೇಟ್. ಇದ್ದೀನಿ ನಾನು. ಇದಕ್ಕೆ ಕೋಡಿಂಗ್ಗೆ ಸಪರೇಟ್ ಕೀಬೋರ್ಡ್ ಅಲ್ಲೂ End. ಮಾಡ್ಬೋದು. ಬೇರೆ ಕಲರ್ ಇದಕ್ಕೆ ಬಂದು ಥರ್ಡ್. ಓಕೆ ಗ್ರಾಫಿಕ್ಸ್ ಓಕೆ, ಇನ್ನೊಂದು ಕಂಟ್ರೋಲ್ ವಿ ಮಾಡಲೇಬೇಕು. ಫಾಂಟ್ ಇಲ್ಲಾಂದ್ರೆ ಸರಿಯಾಗಿ ಕಾಣಿಸಲ್ಲ. ಮೊಬೈಲ್ಸ್ ಅಲ್ಲಿ ಅಲ್ಲೆಲ್ಲ ವರ್ಕ್ Mouse ಅಲ್ಲಿ ಮಾಡಬೇಕಾದ್ರೆ ಮಾಡೋದಕ್ಕಿಂತ ಚಿಕ್ಕದಾಗಿ keyboard ಅಲ್ಲಾದ್ರೆ ಕಾಣಿಸುತ್ತೆ. easy ಆಗುತ್ತೆ. ಹಾಗಾಗಿ ಅದಕ್ಕೆ ಫಾಂಟ್ control ಎಲ್ಲ ಮತ್ತೆ ನಾವು arrow keys ದೊಡ್ಡದಾಗಿ use ಮಾಡ್ತಾ ಇದೀನಿ. ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ಅಪ್ಲಿಕೇಶನ್ ಅಲ್ಲಿ ನಮಗೆ. ಓಕೆ, 4 ಕ್ರಿಯೇಟ್ Okay. ಮಾಡ್ಕೊಂಡಿದ್ದೀನಿ. ಎಂಡ್ಗೆ ಸೊ program ಇವಾಗ ನಾನು ಬರ್ದು ಏನ್ ಬಿಡ್ತೀನಿ ಮಾಡಬೇಕು? ಸೊ 4ಕ್ಕೂ Next ಸಪರೇಟ್ ಇನ್ನೊಂಚೂರು ಸಪರೇಟ್ change ಕೋಡಿಂಗ್ ಮಾಡ್ತೀನಿ. ಬರೆಯೋಷ್ಟಿದ್ರೆ ಯಾವುದೇ ಕ್ಲಿಕ್ ಮಾಡಿ Form ಒಂದೇ full ಗೆ ಪ್ರೊಸೀಜರ್ ನಾನು apply ಓಪನ್ ಮಾಡ್ತಾ ಮಾಡ್ತಾ ಇದ್ದೀನಿ. ಇದ್ದೀನಿ. ಫಾಂಟ್ ಅಪ್ಲೈ ಕಮಾಂಡ್ ಮಾಡ್ತಾ ಇದ್ದೀನಿ. ಟೆಸ್ಟ್ ಕ್ಲಿಕ್ ಇಂಡೆಕ್ಸ್ ಯಾವ್ದಾದ್ರು ಆಸ್ ಒಂದು ಬೇರೆ ಇಂಟಿಜರ್ font ತಗೊಳ್ಳೋಣ. ಓಕೆ, ಸೆಕೆಂಡ್ ಕ್ಲಿಕ್ ಮಾಡೋಣ, ಸೇಮೇ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ಲಿಕ್ ಕಾಣಿಸುತ್ತೆ ಮಾಡೋಣ, ಇರ್ಬೇಕು. ಸೇಮೇ ಬರುತ್ತೆ. 4 ಕ್ಲಿಕ್ ಮಾಡೋಣ, ಸೇಮೇ ಬರುತ್ತೆ. ಓಕೆ, ಇವಾಗ ಎಲ್ಲಾದ್ರೂ ಒಂದು 4 ತಗೊಳ್ಳೋಣ. ಇಲ್ಲಿ ನಾವು ಕೋಡಿಂಗ್ ನ ಬರ್ಕೊಳ್ಳೋಣ. ಇದು ಕಾಣಿಸುತ್ತೆ ಸೊ ಕೋಡಿಂಗ್ ಜಸ್ಟ್ ಈ ತರ ಸಿಂಪಲ್ ಆಗಿ ಕೋಡಿಂಗ್ ಇದೆ. ಪ್ರಿಂಟ್ CMD ಟೆಸ್ಟ್ ಇಂಡೆಕ್ಸ್ ಡಾಟ್ ಕ್ಯಾಪ್ಷನ್. ನಾವು ಏನ್ ಕ್ಯಾಪ್ಷನ್ ಕೊಡ್ತೀವೋ ಅದು ಡಿಸ್ಪ್ಲೇ ಹಾಕಬೇಕು ಅಂತ. ಓಕೆ, ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಕೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಅಂತ Okay, ಕೊಟ್ಟಿದ್ದೀನಿ. ಆಗುತ್ತೆ. ಥರ್ಡ್ ಸೊ ಬಟನ್ ಈ ಕ್ಯಾಪ್ಷನ್ ಫೋರ್ತ್ ಕೊಟ್ರೆ ಫೋರ್ತ್. CMD ಟೆಸ್ಟ್ ಇಂಡೆಕ್ಸ್ 0 ಅಂತ ಕ್ಲಿಯರ್ ಅಂದ್ರೆ ಬಟನ್ ನೋಡಿ, ಬೇಕಾದ್ರೆ ಇಲ್ಲಿಗೆ ಬರೋಣ, ಸೇವ್ ಮಾಡೋಣ. 4 ಕ್ಲಿಯರ್ ಆಗುತ್ತೆ. ಫಸ್ಟ್ Just ಬರೋಣ, ಇನ್ನೊಂದ್ಸತಿ ಇಂಡೆಕ್ಸ್ run 0 ಮಾಡ್ತೀನಿ. ಫಸ್ಟ್ ಒನ್ ಇಂಡೆಕ್ಸ್ 0 ಕ್ಯಾಪ್ಷನ್ ಕ್ಯಾಪ್ಷನ್ ಏನಿದೆ ಫಸ್ಟ್ ಇದೆ ಇಲ್ಲ. ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಮಾಡ್ತೀನಿ. ನೆಕ್ಸ್ಟ್ ಮತ್ತೆ first ಸೆಕೆಂಡ್ click ಅಂತ ಕ್ಲಿಕ್ ಮಾಡ್ತೀನಿ. Third ಮಾಡ್ತೀನಿ. ಸೆಕೆಂಡ್ ಅಂತ ಕ್ಲಿಕ್ Second ಮಾಡಿದಾಗೂ ಮಾಡ್ತೀನಿ. ಅಲ್ಲೇ So, ಇಂಡೆಕ್ಸ್ end ಏನಾಗಿರುತ್ತೆ, ಮಾಡ್ತೀನಿ. So, ಯಾವ್ದ್ರ ಇಂಡೆಕ್ಸ್ ಮೇಲೆ 1 work ಆಗಿರುತ್ತೆ. ಆಗ್ತಾ ಇಂಡೆಕ್ಸ್ 1 ಗೆ ಇದೆಯಪ್ಪ ಕ್ಯಾಪ್ಷನ್ ಅಂತಂದ್ರೆ ಏನಿದೆ depend ಸೆಕೆಂಡ್ upon ಇದೆ. index ಸೆಕೆಂಡ್ ಮೇಲೆ ಅನ್ನೋದು work ಡಿಸ್ಪ್ಲೇ ಆಗ್ತಾ ಇದೆ ಆಗುತ್ತೆ ನೋಡಿ. ಓಕೆ, Form ಇಲ್ಲಿ 5 ಇಂಡೆಕ್ಸ್ set ಈಕ್ವಲ್ ಟು ಮಾಡ್ಕೊಳ್ಳೋಣ. 1 Project ಅಂತ ತಗೊಂಡೆ ನಮ್ಮ ಪ್ರೋಗ್ರಾಮ್ property. ವಾಪಸ್ ಬರೋಣ. Okay, 4 first ಅಲ್ಲಿ ಇದೆ, ಕೊಡ್ತೀನಿ. ಕ್ಲಿಕ್ 5 ಮಾಡ್ತೀನಿ. set ಮಾಡ್ಕೊಳ್ಳೋಣ. ಇಂಡೆಕ್ಸ್ Okay, ಈಕ್ವಲ್ ಟು next 0. then ಅದಕ್ಕೆ run the ಏನಿದೆ program. ಕ್ಯಾಪ್ಷನ್ Next ಫಸ್ಟ್ ಅಂತ click ಇದೆ. ಮಾಡಿ. ಅದಕ್ಕೆ ಏನಾಗುತ್ತೆ ಫಸ್ಟ್ ಅಂತ ಪ್ರಿಂಟ್ ಬರ್ತಾ ಆಗುತ್ತೆ. ಇದೆಯಾ? ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲೊಂದು ನಿಮಿಷ ನಾನು ನೋಡಿ ಸೆಕೆಂಡ್ ಸೆಕೆಂಡ್ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ. ವಿಂಡೋನ So, ಅದು enlarge index ಮಾಡ್ಕೊಂತೀನಿ. ಸೆಕೆಂಡ್ ಇರುತ್ತೆ. ಹಾಗಾಗಿ ಸೆಕೆಂಡ್ ನಾನು ಅದಕ್ಕೆ ಅದಕ್ಕೆ ಸೆಟ್ So, ಮಾಡೋದು third ಒಂದ್ಸತಿ button ನಾನು ಬಂದಾಗ ಮರ್ತೋಗ್ಬಿಟ್ರೆ, index ಏನಿರುತ್ತೆ, so ಪ್ರತಿ third ಸರಿ ಅಂತ ಇವೆಲ್ಲ ಇರುತ್ತೆ. ಹಾಗಾಗಿ ಮಾಡ್ಕೋಬೇಕಾದ್ರೆ ಅದು caption third. ಫಾರ್ಮ್ But ಓಪನ್ ಇಲ್ಲಿ ಮಾಡಿ caption ಏನ್ ಕೊಟ್ಟಿರ್ತೀವೋ ಅದು ಕ್ಯಾಪ್ಷನ್ ಚೇಂಜ್ ಮಾಡ್ತೀನಿ end ಬಟನ್ button ಹಾಕೊಂಡ್ಬಿಡ್ತೀನಿ. ಕ್ಯಾಪ್ಷನ್ ಏನ್ ಚೇಂಜ್ ಮಾಡ್ತೀನೋ ಅಲ್ಲಿ ಥರ್ಡ್ ಬದಲು ಹಲೋ ಇದು ಸಪರೇಟ್. ಅನ್ಕೊಳ್ಳಿ. ಇದಕ್ಕೆ ಕೋಡಿಂಗ್ಗೆ ಸಪರೇಟ್. ಎಂಡ್ 4 ಬದಲು ನಾನು ಕ್ಯಾಪ್ಷನ್ ಹಲೋ ಕೊಡ್ತಾ ಇದ್ದೀನಿ. ಬೇರೆ ಕಲರ್ ಕೊಟ್ಕೊಳ್ಳೋಣ ಎಂಡ್ಗೆ. ಓಕೆ, ಗ್ರಾಫಿಕ್ಸ್ ಸೊ ರನ್ ಮಾಡ್ತೀನಿ. ಮಾಡಲೇಬೇಕು ನೋಡಿ ಇವಾಗ. ಫಾಂಟ್. ಸೊ ನಾನು ಕ್ಯಾಪ್ಷನ್ ಏನ್ ಕೊಟ್ಟೆ ಅದು ಬರುತ್ತೆ ಪ್ರೋಗ್ರಾಮ್. ಅರೆ ಕೋಡಿಂಗ್ ಒಂದೇ ಲೈನ್ ಬರ್ತಿರೋದು. ಅರೆ ನೀವು ಕಂಟ್ರೋಲ್ ಅರೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ 4 ಕಮಾಂಡ್ ಬಟನ್ಗೂ 4 ಸತಿ ಏನ್ ಮಾಡಿಬೇಕಾಗಿತ್ತು, ಪ್ರೋಗ್ರಾಮ್ ಬರಿಬೇಕಾಗಿತ್ತು. ಪ್ರಿಂಟ್ ಪ್ರೋಗ್ರಾಮ್ ಬರೆದು ಓಕೆ, ಪ್ರಿಂಟ್ ಫಸ್ಟ್, ನೆಕ್ಸ್ಟ್ ಸೆಕೆಂಡ್ ತಗೊಂಡಾಗ ಪ್ರಿಂಟ್ ಸೆಕೆಂಡ್, ಥರ್ಡ್ ಬಟನ್ ಗೆ ಪ್ರಿಂಟ್ ಥರ್ಡ್, ಮತ್ತೆ ಫೋರ್ತ್ ತಗೊಂಡಾಗ ಕ್ಯಾಪ್ಷನ್ ಏನಿರುತ್ತೋ ಅದನ್ನ. ಅರೆ ಇದೇನಾಯ್ತು, ಒಂದೇ ಲೈನ್ ಕೋಡಿಂಗ್. ಸೊ ಏನಾಯ್ತು, ಮಿನಿಮೈಸ್ ಮಾಡಿಸ್ತು ನಮಗೆ. ಲೈನ್ ಆಫ್ ಕೋಡ್ ಏನಾಯ್ತು, ಮಿನಿಮೈಸ್ ಆಯ್ತು. ಹಾಗಾಗಿ ಈ ಕ್ಯಾಲ್ಕುಲೇಟರ್ ನ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಈ ಕಂಟ್ರೋಲ್ ಅರೇಸ್ ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಇಟ್ ವಿಲ್ ಮಿನಿಮೈಸ್ ದ ಕೋಡಿಂಗ್ ಪಾರ್ಟ್. ನೆಕ್ಸ್ಟ್ ಕ್ಯಾಲ್ಕುಲೇಟರ್ ಮಾಡಬೇಕಾದ್ರೆ ಹೇಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಗ ಕಂಟ್ರೋಲ್ ಅರೇ ಬಗ್ಗೆ ಸಾಕೊಡ್ತಾ ಇದೀನಿ. ಸೊ ಫೈನಲ್ ಆಗಿ ನೋಡಿ ನಾವು ಎಷ್ಟು ಸತಿ ಕೊಡ್ತೀವಿ ಅಂತ ಕ್ಲಿಕ್ ಮಾಡ್ತೀನಿ, ಔಟ್ಪುಟ್ ಬರುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಕಂಟ್ರೋಲ್ ಅಂತ ಪ್ರಿಂಟ್ ಆಗಿ ರನ್ ಮಾಡಿದಾಗ ಥರ್ಡ್ ಬಟನ್ ಕ್ಲಿಕ್ ಮಾಡಿ ಥರ್ಡ್, ಫೋರ್ತ್ ಕೊಟ್ಟರೆ ಸೆಕೆಂಡ್, ಥರ್ಡ್, ಹಲೋ ಕೊಟ್ಟಿರಂದ್ರೆ ಹಲೋ. ಒಂದು ಕ್ಲಿಯರ್ ಬಟನ್ ಬೇಕಾದ್ರೆ ಹಾಕೋಣ. ಕ್ಲಿಯರ್ ಹಾಕಿದ್ರೆ 4 ಕ್ಲಿಯರ್ ಆಗುತ್ತೆ. ಜಸ್ಟ್ ಇವಾಗ ಇನ್ನೊಂದ್ಸತಿ ರನ್ ನೀವು ಮಾಡ್ತೀನಿ. ಯಾವ ಬಟನ್ ಮಾಡ್ತೀವಿ, ನೀವು ಏನ್ ಡಿಸ್ಪ್ಲೇ ಸೀರಿಯಲ್ ಆಗಿ ಮಾಡಬೇಕು. ಸೊ ಇಲ್ಲೊಂದು ಕ್ಲಿಯರ್ ಬಟನ್ ಹಾಕೊಂಡ್ರೆ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಫಸ್ಟ್ ಕ್ಲಿಕ್ ಮಾಡ್ತೀನಿ. ಅದು ನೀವು Third ಎಕ್ಸ್ಟ್ರಾಂಡ್ ಮಾಡ್ತೀನಿ. ಮಾಡ್ಕೊಳ್ಳಿ. ನಿಮ್ಮ Second ಲ್ಯಾಪ್ ಮಾಡ್ತೀನಿ. ಪ್ರೋಗ್ರಾಮ್ಸ್ So, ನೀವು ಪ್ರೋಗ್ರಾಮ್ಸ್ end ಮಾಡಬೇಕಾದ್ರೆ ಸೊ ಎಕ್ಸ್ಟ್ರಾಂಡ್ ಮಾಡ್ಕೊಂತ ಇದೆಯಪ್ಪ ಅಂತಂದ್ರೆ ಡಿಪೆಂಡ್ Thank you. ಅಪಾನ್ ದ ಇಂಡೆಕ್ಸ್ ಮೇಲೆ ವರ್ಕ್ ಆಗ್ತಾ ಇದೆ ನಮಗೆ. ಓಕೆ, ಇಲ್ಲಿ ಇಂಡೆಕ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ನಮ್ಮ ಪ್ರೋಗ್ರಾಮ್ ವಾಪಸ್ ಬರೋಣ. ಫಸ್ಟ್ ಕೊಡ್ತೀನಿ, ಕ್ಲಿಕ್ ಮಾಡ್ತೀನಿ. ಓಕೆ, ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಅದಕ್ಕೆ ಏನಿದೆ, ಕ್ಯಾಪ್ಷನ್ ಫಸ್ಟ್ ಅಂತ ಇದೆ. ಅದಕ್ಕೆ ಏನಾಗುತ್ತೆ, ಫಸ್ಟ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ. ನಾನು ನೋಡಿ ಸೆಕೆಂಡ್ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಅದು ಇಂಡೆಕ್ಸ್ ಏನಿರುತ್ತೆ, ಸೆಕೆಂಡ್ ಇರುತ್ತೆ. ಹಾಗಾಗಿ ಸೆಕೆಂಡ್ ಪ್ರಿಂಟ್ ಆಗುತ್ತೆ.
ಥರ್ಡ್ ಬಟನ್ ಬಂದಾಗ ಇಂಡೆಕ್ಸ್ ಏನಿರುತ್ತೆ ಥರ್ಡ್ ಅಂತ ಇರುತ್ತೆ, ಹಾಗಾಗಿ ಅದ್ರ ಕ್ಯಾಪ್ಷನ್ ಥರ್ಡ್. ಬಟ್ ಇಲ್ಲಿ ಕ್ಯಾಪ್ಷನ್ ಏನ್ ಕೊಟ್ಟಿರ್ತೀವೋ ಅದು, ಇಲ್ಲಿ ಕ್ಯಾಪ್ಷನ್ ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ, ನಾನು ಕ್ಯಾಪ್ಷನ್ ಏನ್ ಚೇಂಜ್ ಮಾಡ್ತೀನೋ ಅಲ್ಲಿ ಥರ್ಡ್ ಬದಲು ಹಲೋ ಕೊಡ್ತೀನಿ ಅನ್ಕೊಳ್ಳಿ. ಇಲ್ಲಿ ನೋಡಿ, 4 ಬದಲು ನಾನು ಕ್ಯಾಪ್ಷನ್ ಹಲೋ ಕೊಡ್ತಾ ಇದ್ದೀನಿ. ಸೊ ರನ್ ಮಾಡ್ತೀನಿ ಪ್ರೋಗ್ರಾಮ್ನ ನೋಡಿ ಇವಾಗ. ಸೊ ನಾನು ಕ್ಯಾಪ್ಷನ್ ಏನ್ ಕೊಟ್ರೆ ಅದು ಬರುತ್ತೆ ಪ್ರೋಗ್ರಾಮ್. ಅರೆ ಕೋಡಿಗೆ ಒಂದೇ ಲೈನೇ ಬರ್ದಿರೋದು. ಅರೆ ನೀವು ಕಂಟ್ರೋಲ್ ಅರೆ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ 4 ಕಮಾಂಡ್ ಬಟನ್ಗೂ 4 ಸತಿ ಏನ್ ಬರಿಬೇಕಾಗಿತ್ತು, ಪ್ರೋಗ್ರಾಮ್ ಬರಿಬೇಕಾಗಿತ್ತು. ಪ್ರಿಂಟ್, ಓಕೆ, ಪ್ರಿಂಟ್ ಫಸ್ಟ್, ನೆಕ್ಸ್ಟ್ ಸೆಕೆಂಡ್ ತಗೊಂಡಾಗ ಪ್ರಿಂಟ್ ಸೆಕೆಂಡ್, ಥರ್ಡ್ ಬಟನ್ಗೆ ಪ್ರಿಂಟ್ ಥರ್ಡ್, ಮತ್ತೆ ಫೋರ್ತ್ ತಗೊಂಡಾಗ ಕ್ಯಾಪ್ಷನ್ ಏನಿರುತ್ತೋ ಅದನ್ನ. ಅರೆ ಇದೇನಾಯ್ತು, ಒಂದೇ ಲೈನ್ ಕೋಡಿಂಗು. ಸೊ ಏನಾಯ್ತು, ಮಿನಿಮೈಸ್ ಮಾಡಿಸ್ತು ನಮಗೆ. ಲೈನ್ ಆಫ್ ಕೋಡ್ ಏನಾಯ್ತು, ಮಿನಿಮೈಸ್ ಆಯ್ತು. ಹಾಗಾಗಿ ಈ ಕ್ಯಾಲ್ಕುಲೇಟರ್ನ ಮಾಡಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಈ ಕಂಟ್ರೋಲ್ ಅರೇಸ್ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಇಟ್ ವಿಲ್ ಮಿನಿಮೈಸ್ ದ ಕೋಡಿಂಗ್ ಪಾರ್ಟ್. ನೆಕ್ಸ್ಟ್ ಕ್ಯಾಲ್ಕುಲೇಟರ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಗ ಕಂಟ್ರೋಲ್ ಅರೇ ಬಗ್ಗೆ ಸಾಕು. ಸೊ ಇಲ್ಲಿ ಫೈನಲ್ ಆಗಿ ನೋಡಿ, ನಾವು ಎಷ್ಟು ಸತಿ ಕೊಡ್ತೀವೋ ಅಷ್ಟು ಔಟ್ಪುಟ್ ಬರುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಕಂಟ್ರೋಲ್ ಅರೇ. ನೋಡಿ ರನ್ ಮಾಡಿದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಹಲೋ ಕೊಟ್ಟಿರಂದ್ರೆ ಹಲೋ ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಹಲೋ, ಥರ್ಡ್ ಸೆಕೆಂಡ್ ಫಸ್ಟ್ ಹಲೋ. ನೀವು ಯಾವ ಆರ್ಡ್ರಲ್ಲಾದ್ರೂ ಕೊಡಿ, ನೀವೇನು ಕ್ಲಿಕ್ ಮಾಡ್ತಿರೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇಲ್ಲೊಂದು ಕ್ಲಿಯರ್ ಬಟನ್ ಹಾಕೊಂಡ್ರೆ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಅದು ನೀವು ಎಕ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ಲ್ಯಾಪ್ ಪ್ರೋಗ್ರಾಮ್ಸ್, ನೀವು ಪ್ರೋಗ್ರಾಮ್ಸ್ ಮಾಡಬೇಕಾದ್ರೆ ಎಕ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಓಕೆ.